ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತತ್ಪದಾರ್ಥ ವಿವೇಕ ನಾವು ವಿಚಾರ ಮಾಡ್ತಾ ಇದ್ದೀವಿ. ತತ್ಪದಾರ್ಥ ವಿವೇಕ ಅಂದರೆ ಪರಮಾತ್ಮ ತತ್ವ ಯಾವುದು, ಪರಮಾತ್ಮ ತತ್ವ ಹೇಗಿದೆ, ಪರಮಾತ್ಮ ಅಂದರೆ ಯಾರು, ಹೇಗಿರುತ್ತಾನೆ, ಅವರ ತತ್ವವೇನು, ಅವರ ಸ್ವರೂಪವೇನು ಎಂಬುದು ಇಲ್ಲಿ ಶಾಸ್ತ್ರದಲ್ಲಿ ತೀರ್ಮಾನ ಆಗಬೇಕು. ಉಪನಿಷತ್ತುಗಳಲ್ಲಿ ಪರಮಾತ್ಮನನ್ನು ಎರಡು ಬಗೆ ವರ್ಣಿಸುವುದು ಕಂಡುಬರುತ್ತದೆ. ಒಂದು ಕಡೆ ಗುಣಗಳು ಹೇಳುತ್ತಾ, ಇನ್ನೊಂದು ಕಡೆ ಎಲ್ಲ ಗುಣಗಳನ್ನು ನಿಷೇಧ ಮಾಡುತ್ತಾ. ಆದ್ದರಿಂದ ಪರಮಾತ್ಮ ಗುಣಗಳು ಉಳ್ಳವನು ಎಂದು ತಿಳಿಯಬೇಕಾ, ಯಾವ ಗುಣಗಳು ಇಲ್ಲದವನು ಎಂದು ತಿಳಿಯಬೇಕಾ, ಈ ವಿಚಾರ ನಡೆಯುತ್ತಾ ಇದೆ. ಈ ವಿಚಾರ ಸಂದರ್ಭದಲ್ಲಿ ನೋಡಿ, ಪ್ರಥಮಂ ತಾವತ್ ಬ್ರಹ್ಮಣೋ ಯಾನಿ ವಿಶೇಷಣಾನಿ ಅವಿದ್ಯಾಕೃತ ನಾಮರೂಪ ನಿಬಂಧನಾನಿ. ಅಂದರೆ ಅವಿದ್ಯಾ ಕಲ್ಪಿತ ಅಂದರೆ ನಾಮರೂಪ ದೃಷ್ಟಿ. ಪ್ರಪಂಚವೇ ಅವಿದ್ಯಾ ಕಲ್ಪಿತ. ಅದರಿಂದ ನಾಮರೂಪ ದೃಷ್ಟಿಯಿಂದ ಯಾವ ಯಾವ ಗುಣಗಳು ಪರಮಾತ್ಮನಲ್ಲಿ ಹೇಳಲ್ಪಡುತ್ತವೋ ಅದು ಜೀವನ ಗುಣಗಳಲ್ಲ. ಜೀವನಲ್ಲಿ ಆ ದೊಡ್ಡ ಗುಣಗಳಿರುವುದೇ ಇಲ್ಲ. ಸೃಷ್ಟಿಸ್ಥಿತಿಲಯ ಗುಣಗಳು ಜೀವನಲ್ಲಿ ಹೇಗಿರುತ್ತವೆ, ಅವು ಇರುವುದೇ ಇಲ್ಲ. ಅವು ನ್ಯಾಚುರಲಿ ಪರಮಾತ್ಮನಲ್ಲೇ. ಆದರೆ ಆ ವಿಶೇಷಣಗಳು ನಾಮರೂಪಕೃತ ವಿಶೇಷಣಾನಿ. ನಾಮರೂಪ ಉಪಾಧಿಯಿಂದಲೇ ಕಂಡುಬರುವ ಆ ಗುಣಗಳು ಉಪಾಸನಾರ್ಥಂ ಉಪಾದೇಯಾನ್ಯಪಿ. ಅವು ಉಪಾಸನಕ್ಕೆ ಆ ಗುಣಗಳನ್ನು ತಗೊಳ್ತಾರೆ. ಏಕೆಂದರೆ ಗುಣಗಳನ್ನೇ ಅಲ್ಲವೇ ಉಪಾಸನ ಮಾಡುವುದು. ತತ್ಪದಾರ್ಥ ನಿರ್ಣಯ ಅವಸರ. ಆದರೆ ಪರಮಾತ್ಮನಿಗೆ ಗುಣಗಳು ಆರಾಧನೆ ಮಾಡಬೇಕೆನ್ನುವವರು ಆರಾಧಿಸಬಹುದು. ಅಂದರೆ ಆರಾಧನೆ ಮಾಡಬೇಕೆನ್ನುವಾಗ ಆಡಿಸಬಹುದು. ಬಟ್ ಅವನ ಸ್ವರೂಪವೇನು ಎಂದು ತಿಳಿಯುವಾಗ ಮಾತ್ರ ಆ ಗುಣಗಳನ್ನು ದಾಟಿ ಇರುತ್ತಾನೆ, ಗುಣಗಳನ್ನು ಬಿಟ್ಟು ದಾಟಿ ಇರುತ್ತಾನೆ ಎಂದು ತಿಳಿಯಬೇಕು. ನಿರ್ವಿಶೇಷ ಸ್ವರೂಪ ವಿರುದ್ಧ ಸ್ವರೂಪ ಪ್ರತಿಪಾದನಾತ್. ಅಂದರೆ ಯಾವ ಒಂದು ವಿಶೇಷ ಗುಣವೂ ಹೇಳಿದ್ದಲ್ಲ. ಅಂದರೆ ನಿರ್ವಿಶೇಷ ಅಂದ್ರೇನು, ಹಾಗೆ ಹೀಗೆ ಎಂದು ಯಾವುದೇ ಒಂದು ವಿಶೇಷವನ್ನು ಹೇಳದೆ ಅವರ ಸ್ವರೂಪವನ್ನು ಹೇಳುತ್ತದೆ. ಅದೇ ಪರಮಾತ್ಮನ ತನ್ನ ನಿಜವಾದ ಸ್ವರೂಪ. ಆ ಸ್ವರೂಪಕ್ಕೆ ವಿರುದ್ಧವಾಗುವುದರಿಂದ ಎಲ್ಲೆಲ್ಲಿ ಗುಣಗಳು ಹೇಳಿವೆಯೋ ಆ ಗುಣಗಳನ್ನು ಪರಮಾತ್ಮ ಸ್ವರೂಪಕ್ಕೆ ಸೇರಿದವುಗಳೆಂದು ನಾವು ತಿಳ್ಕೊಳ್ಳಲ್ಲ. ಅವುಗಳನ್ನು ಆರಾಧನಕ್ಕೋಸ್ಕರ ಇಟ್ಕೊಳ್ತೀವಿ ಹೊರತು ಸ್ವರೂಪದಲ್ಲಿ ಸೇರಿಸಲ್ಲ. ಅಂದರೆ ಸ್ವರೂಪವು ಹೀಗೇ ಇದೆ ಎಂದು ತೀರ್ಮಾನ ಮಾಡುವುದರಲ್ಲಿ ತೀರ್ಮಾನ ಮಾಡಲ್ಲ. ಅದು ನೋಡಿ, ಸ್ವರೂಪವು ಹೀಗೇ ಇದೆ ಎಂದು ತೀರ್ಮಾನ ಮಾಡಲ್ಲ. ಯಾನಿತು ಅವಿರುದ್ಧಾನಿ ಬ್ರಹ್ಮಸ್ವರೂಪ ಸಮರ್ಪಕಾಣಿ. ಯಾವ ಗುಣಗಳು ಬ್ರಹ್ಮಸ್ವರೂಪಕ್ಕೆ ಅನುಕೂಲವಾಗ್ತವೋ ಆ ಗುಣಗಳನ್ನು ಇಟ್ಕೊಳ್ತೀವಿ. ಇದಕ್ಕೆ ಭಾಷ್ಯವಾಕ್ಯವನ್ನು ಹೇಳಿದ್ದೇವೆ ನಾವು ಆಲ್ರೆಡಿ, ಸುಮ್ಮನೆ ಓದ್ತಾ ಇದ್ದೀನಿ. ಇತರಾಣಿತು ಆಕಾರವದ್ ಬ್ರಹ್ಮ ವಿಷಯಾಣಿ ವಾಕ್ಯಾನಿ ನ ತತ್ ಪ್ರಧಾನಾನಿ ಉಪಾಸನಾ ವಿಧಿ ಪ್ರಧಾನಾನಿತು ತೇಷು ಅಸತಿ ವಿರೋಧೆ ಯಥಾಶ್ರುತಂ ಆಶ್ರಯಿತವ್ಯಂ. ಉದಾಹರಣೆ ಕೊಟ್ಟಿಲ್ಲ, ಸುಮ್ಮನೆ ಹಾಕಿಬಿಟ್ಟರು. ಉದಾಹರಣೆ ಕೊಡದಿದ್ದರೆ ಹೇಗೆ? ಕೆಲವು ಗುಣಗಳು ಹೇಳಿದ್ದರೂ ಆ ಗುಣಗಳನ್ನು ಸ್ವರೂಪಕ್ಕೆ ವಿರೋಧವಿಲ್ಲದಿದ್ದರೆ ತಗೊಳ್ಳಬಹುದು. ಈಗ ಇನ್ನೊಂದು ನಾವು ಐ ಥಿಂಕ್ ಹಿಂದಿನ ಪಾಠದಲ್ಲಿ ಹೇಳಿದ್ದೇವೆ. ಯತ್ರ ಆಯತನಾದಿ ಸಾಮಾನ್ಯಾತ್ ಪರಾಪರಬ್ರಹ್ಮಣೋ ಗುಣೋಪಸಂಹಾರ ಇತರೇತರತ್ರ ಕ್ರಿಯೇತ ತತ್ರ ಅಪರಸ್ಮಿನ್ ಬ್ರಹ್ಮಣಿ ಭಕ್ತ್ಯುಪಾಸನಾರ್ಥೋಪಿ ಉಪಸಂಹಾರ. ಹೃದಯದಲ್ಲಿದ್ದಾನೆ ಎಂದು ಹೇಳ್ತದೆ. ಸಗುಣೋಪಾಸನಕ್ಕೆ ನಿಹಿತಂ ಗುಹಾಯಾಮ್ ಹೃದಯದಲ್ಲಿದ್ದಾನೆ ಎಂದು ಹೇಳುತ್ತದೆ.
ನಿರ್ಗುಣ ಬ್ರಹ್ಮ ತತ್ವ ಹೇಳುವಾಗಲೂ ಹೃದಯದಲ್ಲಿದ್ದಾನೆ ಎಂದು ಹೇಳ್ತದೆ. ಇದು ಸೇರಿಸಿಕೊಳ್ಳಬೇಕಾ? ಹೃದಯದಲ್ಲಿ ಎಂಬುದು ಉಪಾಸಕನೂ ಇಟ್ಕೊಳ್ಳಬಹುದು. ಎಲ್ಲಿ? ಛಾಂದೋಗ್ಯದಲ್ಲಿ ದಹರ ವಿದ್ಯೋಪಾಸನದಲ್ಲಿ ಹೃದಯದಲ್ಲಿದ್ದಾನೆ ಎಂದು ಹೇಳುತ್ತದೆ. ಉಪಾಸನದಲ್ಲಿ ಒಂದು ಸ್ಥಾನ ಬೇಕು, ಸ್ಥಾನ ಇಟ್ಟುಕೊಂಡೇ ಉಪಾಸನ ಮಾಡ್ತಾರೆ. ಆದರೆ ನಿರ್ಗುಣ ತತ್ವಕ್ಕೆ ಒಂದು ಸ್ಥಾನವಿಲ್ಲ. ನಿರ್ವಿಶೇಷ ಬ್ರಹ್ಮವನ್ನು ತಿಳಿಯುವಾಗ ಸ್ಥಾನ ಇಟ್ಟರೆ ದೇಶಕಾಲ ಸಂಬಂಧ ನಾಮರೂಪ ಬಂದುಬಿಡುತ್ತದೆ. ಅವುಗಳು ಇಲ್ಲದವನು ಪರಮಾತ್ಮನ ನಿಜಸ್ವರೂಪ. ಅಲ್ಲಿ ಮಾತ್ರ ಸೇರಿಸಬೇಕಾಗಿಲ್ಲ. ಪರಸ್ಮಿನ್ಸ್ತು ಬ್ರಹ್ಮಣಿ ವಿಭೂತಿ ಪ್ರದರ್ಶನ ಮಾತ್ರಂತು ಇತಿ ವಿಜ್ಞೇಯಂ. ಅಲ್ಲಿ ಎಲ್ಲಿ ಹೃದಯಾದಿ ಆಯತನವನ್ನು ಹೇಳುವುದು. ಇನ್ನೊಂದೇನೆಂದರೆ ಸತ್ಯಕಾಮತ್ವ. ಸತ್ಯಕಾಮ ಅಂದರೆ ಅಪಹತ ಪಾಪ್ಮ ಒಂದು ಗುಣ. ಏನದು? ಸತ್ಯಕಾಮತ್ವಾದಿ ಗುಣಜಾತಮುಪಲಭ್ಯತೆ ಅಪಹತ ಪಾಪ್ಮ ವಶಿತ್ವಾದ್ಯುಪಲಭ್ಯತೆ ತದಪಿ ಇತರತ್ರೈಷೇ ಅಪಹತ ಪಾಪ್ಮ. ಕುತಃ ಆಯತನಾದಿ ಸಾಮಾನ್ಯಾತ್ ಸಮಾನಂ ಹಿ ಉಭಯತ್ರಾಪಿ ಹೃದಯಾಯತನಂ ಸಮಾನಶ್ಚ ವೇದ್ಯ ಈಶ್ವರಃ. ಈ ಗುಣಗಳು ಸೇತು. ಇನ್ನೊಂದೇನು? ಸೇತುತ್ವಂ. ಇತ್ಯಾತ್ಮವತ್ವಾತ್. ಓಕೆ ನಿರ್ಗುಣಮೇವ ಆಯಿತು. ಈ ಗುಣಗಳು ಸಗುಣ ಬ್ರಹ್ಮಕ್ಕೆ ಅಂದರೆ ಏನು? ಸಗುಣ ಬ್ರಹ್ಮಕ್ಕೆ ಹೇಳುವ ಗುಣಗಳನ್ನೇ ನಿರ್ಗುಣ ಬ್ರಹ್ಮವನ್ನು ಹೇಳುವ ಸಂದರ್ಭದಲ್ಲಿಯೂ ಅವೇ ಗುಣಗಳು ಇಲ್ಲಿ ಹೇಳುವುದು ಕಂಡುಬರ್ತದೆ. ಹಾಗಾದರೆ ನಿರ್ಗುಣ ಬ್ರಹ್ಮಕ್ಕೆ ಗುಣಗಳು ಇವೆ ಎಂದು ತಿಳ್ಕೊಳ್ಳಬೇಕಾ? ಹೇಳಿದ್ದರೂ ಗುಣಗಳು ಇಲ್ಲ ಎಂದು ತಿಳ್ಕೊಳ್ಳಬೇಕಾ? ಇದು ಪ್ರಶ್ನೆ. ಇದು ಹಿಂದಿನ ಪಾಠದಲ್ಲಿ ಹೇಳಿದ್ದೇವೆ. ಅದನ್ನು ಮತ್ತೊಂದು ಸಲ, ಏಕೆಂದರೆ ಒಂದು ಸಲ ಹೇಳಿದ್ದನ್ನು ಮುಂದೆ ಮನನ, ಏಕೆಂದರೆ ಒಂದು ಪಾಠ ಆದ ನಂತರ ಇನ್ನೊಂದು ಪಾಠ ಆದರೆ ಮಧ್ಯದಲ್ಲಿ 1-2 ದಿವಸ ಗ್ಯಾಪ್ ಇರುತ್ತೆ. ಗ್ಯಾಪ್ನಲ್ಲಿ ಸ್ವಲ್ಪ ಮನನವಾಗುತ್ತದೆ. ಮನನವಾದ ನಂತರ ಮತ್ತೊಂದು ಸಲ ಹೇಳಿದ್ದರೆ ಇನ್ನೂ ಸ್ಪಷ್ಟತೆ ಬರುತ್ತದೆ. ಅದಕ್ಕೋಸ್ಕರ ಮತ್ತೊಂದು ಸಲ ಹೇಳ್ತೀವಿ. ಇಲ್ಲಿ ಸತ್ಯಕಾಮತ್ವ. ಸತ್ಯಕಾಮ ಅಂದರೆ ಪರಮಾತ್ಮನ ಸಂಕಲ್ಪಗಳು ಸತ್ಯವಾಗಿರುತ್ತವೆ. ಸತ್ಯ ಸಂಕಲ್ಪ ಅಂದರೆ ಅರ್ಥವೇನು? ಯಾವ ಸಂಕಲ್ಪ ಬರುತ್ತದೋ ಅದರಿಂದ ನನಗಿದು ಬೇಕು ಅಂದರೆ ಅದು ಬಂದುಬಿಡ್ತದೆ ಅಲ್ಲವೇ? ಸಗುಣೋಪಾಸಕನು ಈ ಗುಣಗಳು ಉಳ್ಳವನೆಂದು ಪರಮಾತ್ಮನನ್ನು ಉಪಾಸನ ಮಾಡ್ತಾನೆ. ಅವರಿಗೂ ಆ ಸಗುಣೋಪಾಸನ ಅನುಗ್ರಹದಿಂದ ಸಿದ್ಧಿಗಳು ಬಂದುಬಿಡ್ತವೆ. ಸಂಕಲ್ಪಾದೇವ ಸಮುತ್ತಿಷ್ಠಂತಿ ಒಂದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ತದೆ. ಅವರು ಸಂಕಲ್ಪ ಮಾಡಿದ್ದರೆ ಸಾಕು, ಹಣ ಬೇಕು ಅಂದರೆ ಬಂದುಬಿಡ್ತದೆ. ನಾನು ಇಲ್ಲಿಂದ ಬೇರೆ ಲೋಕಕ್ಕೆ ಸ್ವರ್ಗಕ್ಕೆ ಹೋಗಬೇಕು, ಹೋಗಿಬಿಡ್ತಾನೆ. ನನಗಿದು ಬೇಕು, ಬಂದುಬಿಡ್ತದೆ. ಯಾರಿಗಾದರೂ ರೋಗ ವಾಸಿ ಆಗಬೇಕು, ಆಗಿಬಿಡ್ತದೆ. ಅಂದರೆ ಸತ್ಯ ಸಂಕಲ್ಪ ಅಂದರೆ ಯಾವುದು ಬೇಕು ಅಂದರೆ ಬಂದುಬಿಡ್ತದೆ. ಯಾರಿಗೆ? ಸಗುಣರೂಪ ಬ್ರಹ್ಮಗೆ. ಸಗುಣರೂಪ ಬ್ರಹ್ಮ ಸಂಕಲ್ಪ ಮಾಡ್ತಾನೆ, ಸಂಕಲ್ಪದ ಫಲ ಉಂಟಾಗುತ್ತದೆ, ಇದು ಹೊಂದುತ್ತದೆ. ಅದೇ ಗುಣಗಳನ್ನು ಸತ್ಯಕಾಮ ಎಂದು ಸತ್ಯ ಸಂಕಲ್ಪ ಎಂಬ ಗುಣವನ್ನು ಪರಮಾತ್ಮಕ್ಕೆ ಹೇಳಿದ್ದರೆ ಏನಾಗಬೇಕು? ನಿರ್ಗುಣ ಬ್ರಹ್ಮಕ್ಕೆ ಸಂಕಲ್ಪಗಳಿರುತ್ತವ? ನಿರ್ಗುಣ ಬ್ರಹ್ಮಕ್ಕೆ ಸಂಕಲ್ಪಗಳಿರುವುದು ಬೇಕೆನ್ನುವುದಲ್ಲ ಪಡ್ಕೊಳ್ಳುವುದು ಹೇಗೆ? ವ್ಯತ್ಯಾಸ ನೋಡಿ. ಸಗುಣೋಪಾಸಕನಿಗೆ ನಿರ್ಗುಣ ಬ್ರಹ್ಮಜ್ಞಾನಿಗೆ ವ್ಯತ್ಯಾಸ. ಹಾಗೆ ಸಗುಣ ಬ್ರಹ್ಮಗೆ ನಿರ್ಗುಣ ಬ್ರಹ್ಮಕ್ಕೆ ವ್ಯತ್ಯಾಸ. ಸಗುಣ ಬ್ರಹ್ಮಕ್ಕೆ ಸತ್ಯ ಸಂಕಲ್ಪ ಎಂಬ ಗುಣವಿದ್ದರೆ ಯಾವುದು ಬೇಕೆನಿಸುತ್ತದೋ ಅದು ಸಂಕಲ್ಪ ಮಾಡಿದರೆ ಬರುತ್ತದೆ. ನಿರ್ಗುಣ ಬ್ರಹ್ಮಜ್ಞಾನಿಗೆ ಸಂಕಲ್ಪ ಮಾಡಬೇಕಾಗಿಲ್ಲ, ಪಡ್ಕೊಳ್ಳಬೇಕಾಗಿಲ್ಲ. ಏಕೆ? ಎಲ್ಲವೂ ತಾನೇ ಆಗಿರುವಂಥ ಸ್ವತಃ ಸಿದ್ಧ ಪರಮಾತ್ಮ ಸ್ವರೂಪನಿಗೆ ಒಂದು ಬೇಕು ಅನಿಸಲ್ಲ, ಅದು ಪಡ್ಕೊಳ್ಳಬೇಕು ಅನಿಸಲ್ಲ. ಬೇಕು ಅನಿಸಲ್ಲ, ಅದು ಪಡೆದರೆ ಸಂಭ್ರಮ ಇರುವುದಿಲ್ಲ. ಆವಾಗ
ಸತ್ಯ ಸಂಕಲ್ಪ ಏಕೆ ಅವರಿಗೆ ಸಗುಣ ಬ್ರಹ್ಮಕ್ಕೂ ಇರಬಹುದು, ಸಗುಣೋಪಾಸಕನಿಗೆ ಇರಬಹುದು. ಕೆಲವೊಮ್ಮೆ ನಿರ್ಗುಣ ಜ್ಞಾನಿಗೆ ಸಂಕಲ್ಪ ಸಿದ್ಧಿ ಇದೆ ಎಂದು ಹೇಳ್ತಾರೆ. ಅದು ಸುಮ್ಮನೆ ವಿಭೂತಿ, ಅದು ಪ್ರಶಂಸಾ ಮಾತ್ರ, ಸ್ತುತಿಗೋಸ್ಕರ ಅದು ಹೇಳೋದು. ಸಗುಣೋಪಾಸಕನಿಗೆ ಅಥವಾ ಸಗುಣ ಬ್ರಹ್ಮಕ್ಕೆ ಆ ಗುಣಗಳಿದ್ದರೆ ಬೇಕಂದರೆ ಅವರು ಪಡ್ಕೊಳ್ತಾರೆ. ನಿರ್ಗುಣ ಬ್ರಹ್ಮಗೆ ಎಲ್ಲವೂ ತಾನೇ ಆಗಿರುವುದರಿಂದ ಪಡ್ಕೊಳ್ಳುವುದೇನು? ಏನಪ್ಪ, ಎಲ್ಲ ತಾನೇ ಆಗಿದ್ದಾನೆ. ತಾನೇ ಆಗಿದ್ದಾಗ ಇನ್ನು ಪಡ್ಕೊಳ್ಳುವುದಕ್ಕೇನು ಉಳಿದಿದೆ? ಇಡೀ ಬ್ರಹ್ಮಾಂಡ ತಾನೇ ಆಗಿದ್ದರೆ ನನಗೆ ಹಣ ಬೇಕು ಅಂದರೆ ಹಣದಿಂದ ಏನು ಪ್ರಯೋಜನ? ಹಣ ಇಲ್ಲ ತಾನೇ. ನಿರ್ಗುಣ ಬ್ರಹ್ಮಕ್ಕೆ ಎಲ್ಲವೂ ತಾನೇ ಆಗುವುದರಿಂದ ಸಂಕಲ್ಪ ಮಾಡಿ ಪಡೆಯಬೇಕಾಗಿಲ್ಲ. ಸಗುಣೋಪಾಸಕನು ಸಂಕಲ್ಪ ಮಾಡಿ ಪಡ್ಕೊಳ್ತಾನೆ. ನನಗಿದು ಬೇಕು ಎಂದು ಆಸೆಪಟ್ಟು ಪಡ್ಕೊಳ್ತಾನೆ. ನಿರ್ಗುಣ ಬ್ರಹ್ಮಕ್ಕೆ ಆಸೆನೇ ಇಲ್ಲ, ನನಗಿದು ಬೇಕು ಅನಿಸಲ್ಲ. ಏಕೆ? ಯಾವುದು ಪಡೆಯಬೇಕೋ ಅದೆಲ್ಲ ತಾನೇ ಆಗಿದ್ದಾನೆ. ಆ ವ್ಯತ್ಯಾಸ ನೋಡಿ. ಆದ್ದರಿಂದ ನಿರ್ಗುಣ ಬ್ರಹ್ಮಸ್ವರೂಪಕ್ಕೆ ಬ್ರಹ್ಮಜ್ಞಾನಿಗೆ ಇಬ್ಬರಿಗೆ ಸತ್ಯ ಸಂಕಲ್ಪ ಎಂದು ಹೇಳಿದ್ದು ಸುಮ್ಮನೆ ವಿಭೂತಿ. ವಿಭೂತಿ ಅಂದರೆ ಏನು? ಪ್ರಶಂಸಾ ಮಾತ್ರ. ಎಲ್ಲವೂ ತಾನೇ ಆಗಿರುವುದರಿಂದ ಅದು ಪಡ್ಕೊಂಡ ಎಂದು ಹೇಳುವುದು. ಉದಾಹರಣೆಗೆ ಹೇಳ್ತೀನಿ ನೋಡಿ. ಒಬ್ಬನಿಗೆ ಅಷ್ಟಸಿದ್ಧಿ ಇರುತ್ತದೆ. ಅವನಿಗೆ ಯಾವುದಾದರೂ ಬೇಕು ಅಂದರೆ ಸಂಕಲ್ಪ ಮಾಡಿದ್ದರೆ ಅವನಿಗೆ ಬಂದು ಬಿಡ್ತದೆ. ನಿರ್ಗುಣ ಬ್ರಹ್ಮಜ್ಞಾನಿಗೆ ಜನರು ಪ್ರಶಂಸಕ್ಕೆ ಹೇಳಬಹುದು, ಅಯ್ಯೋ ಅವರಿಗೆ ಏನಿದೆ, ನಿರ್ಗುಣ ಬ್ರಹ್ಮಜ್ಞಾನಿಗೆ ಎಲ್ಲ ಸಂಪದ ಇದೆ, ಎಲ್ಲ ಭೋಗಗಳಿವೆ, ಎಲ್ಲ ಅಧಿಕಾರ ಅವರದೇ ಅಲ್ಲವೇ? ಅಧಿಕಾರ, ಎಲ್ಲ ಸನ್ಮಾನಗಳು ಅವರದೇ ಅಂದರೆ ಅರ್ಥವೇನು? ಅವರಿಗೇನಾದರೂ ಕೀರ್ತಿ ಅಧಿಕಾರ ಸಂಪದಗಳು ಬರುತ್ತವ? ಅಂದರೆ ಇಡೀ ಬ್ರಹ್ಮಾಂಡ ತಾನೇ ಎಂದು ತಿಳ್ಕೊಂಡವನಿಗೆ ಇಡೀ ಬ್ರಹ್ಮಾಂಡ ಸಂಪದ ತಾನೇ, ತನ್ನದಾದ ಸಂಪದ ಎಂದು ಬೇಕಾಗಿಲ್ಲ. ಸಗುಣೋಪಾಸಕನಿಗೆ ಸಂಕಲ್ಪ ಮಾಡಿ ಸಂಪದ ಪಡ್ಕೊಳ್ತಾನೆ. ನಿರ್ಗುಣಕ್ಕೆ ಬ್ರಹ್ಮೆ ಆಗುವುದರಿಂದ ಸಂಕಲ್ಪ ಮಾಡಬೇಕಾಗಿಲ್ಲ, ಸಂಪದ ಪಡ್ಕೊಳ್ಳಬೇಕಾಗಿಲ್ಲ. ಏಕೆ? ಪ್ರಪಂಚದಲ್ಲಿ ಎಲ್ಲಿಯೂ ಏನಿದೆಯೋ ಅದೆಲ್ಲ ತಾನೇ, ಆ ಅರ್ಥದಲ್ಲಿ. ಅದರಿಂದ ನಿರ್ಗುಣ ಜ್ಞಾನಿಗೆ ಅವರಿಗೆ ಎಲ್ಲ ಸಂಪದ ಇದೆ. ಜ್ಞಾನಿಗಳಿಗೆ, ಸಿದ್ಧಪುರುಷರಿಗೆ ಮಹಾರಾಜ್ ಎಂದು ಹೇಳ್ತಾರೆ. ಮಹಾರಾಜ್ ಅಂದರೆ ರಾಜರ ಹಾಗೆ ಎಂದು. ರಾಜನಿಗೆ ಒಂದು ನೋಡಿ, ರಾಜ್ಯ ಪಡ್ಕೊಂಡರೆ ಅವರು ರಾಜನಾಗುತ್ತಾನೆ. ರಾಜ್ಯ ಪಡ್ಕೊಂಡರೆ ರಾಜನಾಗುತ್ತಾನೆ. ಎಲ್ಲವೂ ತ್ಯಾಗ ಮಾಡಿ ಬ್ರಹ್ಮಸ್ವರೂಪದಲ್ಲೇ ನಿಂತಿರುವವನಿಗೆ ಮಹಾರಾಜ ಎಂದು ಹೇಳ್ತಾರಲ್ಲ, ಅವರಿಗೆ ರಾಜ್ಯ ಇದೆಯಾ? ಮರಿ ರಾಜ್ಯವಿಲ್ಲದೆ ಗೋಂದಾವಳೆ ಮಹಾರಾಜರಿಗೂ ಮಹಾರಾಜ ಎಂದು ಹೇಳುತ್ತಾರೆ. ಅಂದರೆ ಏನು? ಅವರಿಗೆಲ್ಲ ರಾಜ್ಯ ಸಂಪದ ಇದೆಯಾ? ರಾಜ್ಯ ಸಂಪದ ಹೊರಗಿನ ದೃಷ್ಟ್ಯ ಇಲ್ಲದಿದ್ದರೂ ನಾನು ಎಂಬ ಅಭಿಮಾನ ಬಿಟ್ಟು, ನಾನು ದೇಹವೆಂಬ ಅಭಿಮಾನ ಬಿಟ್ಟು ಇಡೀ ಬ್ರಹ್ಮಾಂಡ ತಾನೇ ಎಂದು ತಿಳ್ಕೊಳ್ಳುವುದರಿಂದ ಬ್ರಹ್ಮಾಂಡ ರಾಜ್ಯ ಸಂಪದ ಎಂದು ತನ್ನದೇ ಎಂದಂತೆ ಆಯಿತು. ತನಗೆ ಇದು ಇಲ್ಲ ಎಂದು ಕೊರತೆ ಇಲ್ಲ. ಇಡೀ ಬ್ರಹ್ಮಾಂಡ ತಾನೇ ಆಗುವುದರಿಂದ ಅವರಿಗೂ ಸಂಪದ ಇದೆ, ಇದು ಮಹಾರಾಜರೇ ಎಂದು ಹೇಳಿಬಿಡ್ತೀವಿ. ಮಹಾರಾಜರೇ ಅಂದರೆ ಅರ್ಥ ಅವರಿಗೆ ವೈರಾಗ್ಯ ಎಷ್ಟಿದೆ, ಜ್ಞಾನ ಎಷ್ಟಿದೆ ಅಂದರೆ ಯಾವುದು ಇಲ್ಲ ಎಂದು ಅವರಿಗೆ ಕೊರತೆಯೇ ಇಲ್ಲ. ಈ ಅರ್ಥದಲ್ಲಿ ಅವರು ಮಹಾರಾಜರೇ. ಒಬ್ಬ ನಿಜವಾದ ಮಹಾರಾಜ ರಾಜ್ಯ ಪಡ್ಕೊಂಡು ಸುಖಿಯಾಗುತ್ತಾನೆ. ಇವರಿಗೆ ರಾಜ್ಯವಿಲ್ಲದಿದ್ದರೂ ಎಲ್ಲವೂ ಬ್ರಹ್ಮಾಂಡ ಸೃಷ್ಟಿಯೆಲ್ಲ ತಾನೇ ಆಗುವುದರಿಂದ ಅವರಿಗೆ ಪಡ್ಕೊಂಡಂತೆ ಆಗಿ ಸುಖವಾಗಿರುತ್ತದೆ. ಅಂದರೆ ಅವರ ಸುಖ ಪರಿಪೂರ್ಣ ಸುಖವಾಗುವುದರಿಂದ ಅದು ಸುಮ್ಮನೆ ಸ್ತುತಿ, ಪ್ರಶಂಸ ಅಷ್ಟೇ. ಅದು ವ್ಯತ್ಯಾಸ ಗೊತ್ತಾಗ್ತಾ ಇದೆ, ಸೂಕ್ಷ್ಮ ವ್ಯತ್ಯಾಸ. ಒಬ್ಬನೇನೋ ಸಂಕಲ್ಪ ಮಾಡಿ ಪಡ್ಕೊಳ್ತಾನೆ, ಇನ್ನೊಬ್ಬರಿಗೆ ಸಂಕಲ್ಪವೂ ಬೇಕಾಗಿಲ್ಲ, ಪಡೆಯುವುದು ಬೇಕಾಗಿಲ್ಲ. ಏಕೆಂದರೆ ಎರಡೂ ತನಗೆ ಬೇಕೇ ಆಗಿಲ್ಲ, ಎಲ್ಲವೂ ತಾನು ಬ್ರಹ್ಮನೇ ಆಗಿದ್ದಾನೆ. ಅಂಥವರಿಗೆ ಆ ಬ್ರಹ್ಮಸ್ವರೂಪದಲ್ಲೇ ಬ್ರಹ್ಮಸ್ವರೂಪವನ್ನೇ ಎಲ್ಲ ಪಡ್ಕೊಂಡ ಎಂದಂತೆ ಅಲ್ಲಿ ಎಲ್ಲ ಅಧಿಕಾರ ಇದೆ, ಎಲ್ಲ ಕೀರ್ತಿ ಇದೆ. ಅಂದರೆ ಎಲ್ಲ ಕೀರ್ತಿ ಬಂದರೆ ಏನು ಸುಖ ಉಂಟಾಗುತ್ತದೋ ಅಷ್ಟು ಸುಖ ಇದೆ. ಎಲ್ಲ ಅಧಿಕಾರ ಬಂದರೆ ಎಷ್ಟು ಸುಖ ಇರುತ್ತದೋ ಆ ಆನಂದ ಅಲ್ಲೇ ಇದೆ. ಹಾಗೆ ಆ ಅರ್ಥದಲ್ಲಿ
ಅದರಿಂದ ಅವರಿಗೆ ಎಲ್ಲ ಸಂಪದ ಇದೆ, ಎಲ್ಲ ಕೀರ್ತಿ ಇದೆ, ಎಲ್ಲ ಇದೆ ಎಂದು ಪ್ರಶಂಸೆ ಮಾಡ್ತೀವಿ. ಉದಾಹರಣೆಗೆ ನಾವು ಹಸಿವಾದವನಿಗೆ ಸಂಕಲ್ಪ ಶಕ್ತಿ ಇದ್ದರೆ, ಸಗುಣ ಬ್ರಹ್ಮ ಉಪಾಸನಾ ಶಕ್ತಿ ಇದ್ದರೆ ಏನು ಮಾಡ್ತಾರೆ, ಊಟ ಬೇಕು ಅಂದರೆ ಊಟ ಪಡ್ಕೊಳ್ತಾರೆ, ಊಟ ಸಿಕ್ಕಿಬಿಡ್ತದೆ. ಯಾವಾಗ ಬೇಕಂದರೆ ಯಾವಾಗ ಸಿಗ್ತದೆ, ಅವರಿಗೆ ದುಃಖನೇ ಇಲ್ಲ. ಯಾವಾಗ ಬೇಕು ಅಂದರೆ ಆವಾಗ ಊಟ ಸಿಗ್ತದೆ, ಹೊಟ್ಟೆ ತುಂಬುತ್ತದೆ, ಹಸಿವಿಂಗುತ್ತದೆ. ಈಗ ಇನ್ನೊಂದು ನಿರ್ಗುಣ ಪದ್ಧತಿ ಏನಂದರೆ ಅವರಿಗೆ ಹಸಿವೇ ಆಗಲ್ಲ, ಹಸಿವೆಂಬುದೇ ಇಲ್ಲ. ಆವಾಗ ಏನು ಹೇಳ್ತೀವಿ, ಅವರಿಗೂ ಅಷ್ಟೇ ಸತ್ಯ ಸಂಕಲ್ಪವಿದೆ. ಏಕೆ, ಯಾವಾಗ ಬೇಕಂದರೆ ಆವಾಗ ಬಂದೇ ಬಿಡುತ್ತದೆ ಎಂದು ಸುಮ್ಮನೆ ಪ್ರಶಂಸ. ಇವರಿಗೆ ಅವರ ಹಸಿವನ್ನೇ ದಾಟಿದ್ದಾನೆ. ಅದರಿಂದ ಅವರಿಗೆ ಸಂಕಲ್ಪ ಮಾಡಿ ಊಟ ಪಡೆಯಬೇಕಾಗಿಲ್ಲ. ಊಟ ಪಡೆದರೆ ಹೇಗೆ ತೃಪ್ತಿ ಇರುತ್ತದೋ ಅಂಥ ತೃಪ್ತಿ ಅವರ ಸ್ವರೂಪವೇ. ಇದು ನಿರ್ಗುಣ ಬ್ರಹ್ಮದು. ಅಂಥ ತೃಪ್ತಿ ಅವರ ಸ್ವರೂಪವೇ ಆಗುವುದರಿಂದ ಎಲ್ಲ ಊಟ ಮಾಡಿದ್ದಾನೆ, ಎಲ್ಲ ಸಂಪದ ಪಡ್ಕೊಂಡಿದ್ದಾನೆ ಎಂದು ಪ್ರಶಂಸೆ ಮಾತ್ರ ಮಾಡ್ತೀವಿ. ಆದ್ದರಿಂದ ಅವೇ ಗುಣಗಳನ್ನು ಸಗುಣ ಉಪಾಸಕರಿಗೆ ಹೇಳಿದ್ದು ಗುಣಗಳಾಗಿದ್ದರೂ ನಿರ್ಗುಣ ಬ್ರಹ್ಮದಲ್ಲಿ ಅವುಗಳೆಲ್ಲ ವಿಭೂತಿ ಮಾತ್ರ. ಏಕೆಂದರೆ ಆ ಗುಣಗಳನ್ನು ಉಪಾಸನ ಮಾಡಬೇಕಾಗಿಲ್ಲ. ಬ್ರಹ್ಮಜ್ಞಾನಿಗೆ ಎಲ್ಲ ಸಂಪದ ಇದೆ, ಎಲ್ಲ ಭೋಗ ಇದೆ, ಎಲ್ಲ ಲೋಕಗಳಿವೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಸಗುಣೋಪಾಸಕನಿಗೆ ನಾನು ಸ್ವರ್ಗಕ್ಕೆ ಹೋಗಬೇಕು ಅನಿಸಿದರೆ ಸ್ವರ್ಗಕ್ಕೆ ಹೋಗುತ್ತಾನೆ, ಸಂಕಲ್ಪ ಮಾಡಿದ್ದರೆ ಹೋಗುತ್ತಾನೆ. ಪಿತೃಲೋಕಕ್ಕೆ ಹೋಗಬೇಕು, ಪಿತೃಲೋಕ ಹೋಗ್ತಾನೆ. ಮತ್ತೆ ಭೂಲೋಕಕ್ಕೆ ಬರಬೇಕು, ಭೂಲೋಕ ಬಂದು ಬಿಡ್ತಾನೆ. ಇದನ್ನು ಜ್ಞಾನಿ, ನಿರ್ಗುಣ ಬ್ರಹ್ಮಜ್ಞಾನಿ. ನಿರ್ಗುಣ ಬ್ರಹ್ಮಜ್ಞಾನಿಗೆ ಹಾಗಿರುತ್ತದ ಅಂದರೆ, ನಿರ್ಗುಣ ಬ್ರಹ್ಮಜ್ಞಾನಿಗೆ ಲೋಕಗಳೆಲ್ಲ ಕನಸೇ ತನ್ನಲ್ಲೇ ಇವೆ. ಲೋಕಗಳೆಲ್ಲ ತನ್ನಲ್ಲಿವೆ ಎಂದು ತಿಳ್ಕೊಂಡವನಿಗೆ ಸಂಕಲ್ಪ ಮಾಡಿ ಲೋಕಕ್ಕೆ ಹೋಗಬೇಕಾಗಿಲ್ಲ, ಲೋಕಗಳೆಲ್ಲ ತಾನೇ ಆಗಿದ್ದಾನೆ. ಅದರಿಂದ ಅವೇ ಗುಣಗಳು ನಿರ್ಗುಣ ಬ್ರಹ್ಮಜ್ಞಾನಿಗೆ ಇದ್ದಂತೆ ಪ್ರಶಂಸೆ ಮಾಡ್ತೀವಿ. ಏಕೆ ಅಂದರೆ ಅವರಿಗೆ ಲೋಕನೇ ಬೇಕಾಗಿಲ್ಲ, ಎಲ್ಲ ಲೋಕಗಳು ತಾನೇ ತನ್ನಲ್ಲೇ ಕಲ್ಪಿತ, ಕನಸು ಮಾತ್ರ. ಅದರಿಂದ ಅವರಿಗೆ ಏನೂ ಇಲ್ಲ, ಇದ್ದಂತೆ ಕಲ್ಪನೆ ಮಾಡ್ತೀವಿ. ಆದ್ದರಿಂದ ಅದೆಲ್ಲ ಪ್ರಶಂಸಾ ಮಾತ್ರ. ಸಗುಣ ಬ್ರಹ್ಮಕ್ಕೆ ನಿಜವಾಗಿರುವ ಗುಣಗಳನ್ನು ನಿರ್ಗುಣ ಬ್ರಹ್ಮದಲ್ಲಿ ಪ್ರಶಂಸಾ ರೂಪವಾಗಿ ಬಳಸ್ತೀವೇ ಹೊರತು ಅವುಗಳನ್ನು ಗುಣಗಳಾಗಿ ಹೇಳಲ್ಲ. ಏಕೆ ಅಂದರೆ ಎಲ್ಲವೂ ತಾನೇ ಆಗಿರುವುದರಿಂದ ಇನ್ನೂ ಸಂಕಲ್ಪ ಮಾಡಿ ಪಡೆಯುವುದೇಕೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಮಗೆ ಒಂದು ವಾಹನ ಇದೆ, ಎಲ್ಲಿ ಬೇಕಂದರೆ ಅಲ್ಲಿ 1 ಗಂಟೆಯಲ್ಲಿ 2 ಗಂಟೆಯಲ್ಲಿ ಬೇಗ ಹೋಗಿಬಿಡ್ತೀವಿ ವಾಹನದಿಂದ. ಇದು ಸಗುಣೋಪಾಸನದ ಶಕ್ತಿ. ಕಾರಿದೆ, ಬೆಂಗಳೂರು ಹೋಗಬೇಕಂದ್ರೆ ಇಲ್ಲಿಂದ ಹೊರ ತಕ್ಷಣವೇ ಅರ್ಧ ಗಂಟೆದಲ್ಲಿ ಅಂದರೆ ಅರ್ಧ ಗಂಟೆದಲ್ಲಿ ಹೋಗೋಕ್ಕಾಗಲ್ಲ. ಒಂದು ದೊಡ್ಡ ವಾಹನ ಒಳ್ಳೆಯದಿದೆ, ವೇಗ ಇದೆ, ಹೋಗುತ್ತದೆ. ಮೈಸೂರಿಗೆ ಹೋಗೋದಂದರೆ ಹೋಗಿಬಿಡ್ತೀವಿ, ಎಲ್ಲಿ ಅಂದರೆ ಹೋಗಿಬಿಡ್ತೀವಿ. ಆಕಾಶ ಇದೆ, ಆಕಾಶಕ್ಕಿದೆಯಾ ವಾಹನ? ಮೈಸೂರು ಹೋಗಬೇಕಂದ್ರೆ ಮೈಸೂರು, ಬೆಂಗಳೂರು ಹೋಗಬೇಕಂದ್ರೆ ಬೆಂಗಳೂರಿಗೆ ಹೋಗ್ತದ ಅಂದರೆ ಆಕಾಶ ಸರ್ವವ್ಯಾಪಕವಾಗೇ ಇದೆ. ಆಕಾಶವು ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ, ಹೊಳೆನರಸೀಪುರದಲ್ಲಿ, ದಿಲ್ಲಿಯಲ್ಲಿ ಎಲ್ಲ ಕಡೆ ವ್ಯಾಪಕವಾಗೇ ಇದೆ. ಆಕಾಶವು ಹಾಗೆ ಎಲ್ಲಿ ಬೇಕಂದರೆ ಅಲ್ಲಿ ಹೋಗುತ್ತದೆ ಎಂದು ಹೇಳಿದರೆ, ಆಕಾಶಕ್ಕೇನಿದೆ, ಅಯ್ಯೋ ಆಕಾಶಕ್ಕೆ ಸಂಕಲ್ಪ ಸಿದ್ಧಿ ಇದೆ, ಎಲ್ಲಿ ಬೇಕಂದರೆ ಅಲ್ಲಿ ಹೋಗಿಬಿಡ್ತದೆ ಅಂದರೆ ಅರ್ಥವೇನು? ಇದು ಸುಮ್ಮನೆ ಪ್ರಶಂಸೆ. ಆಕಾಶವು ಎಲ್ಲಿ ಬೇಕಂದರೆ ಅಲ್ಲಿ ಹೋಗುತ್ತದೆ ಎಂಬುದು ಸುಮ್ಮನೆ ಪ್ರಶಂಸೆ. ನಿಜವಾಗಿ ಏಕೆಂದರೆ ಪ್ರಶಂಸೆ ಏಕೆ? ನಿಜವಾಗೇ ಹೋಗುವುದೇಕಿಲ್ಲ ಅಂದರೆ ಎಲ್ಲ ಕಡೆ ವ್ಯಾಪ್ತವಾಗೇ ಇದೆ. ಆಕಾಶ ಎಲ್ಲ ಕಡೆ ವ್ಯಾಪ್ತವಾಗೇ ಇರುವುದರಿಂದ ಅದು ಹೋಗಿ ತಲುಪಬೇಕಾಗಿಲ್ಲ, ತಾನೇ ಎಲ್ಲವೂ ಆಗಿದೆ, ಹಾಗೆ ಅರ್ಥ. ಸಗುಣ ಬ್ರಹ್ಮದಲ್ಲಿ ಹೇಳಿರುವ ಗುಣಗಳು ನಿರ್ಗುಣಕ್ಕೆ ಹೇಳಿದ್ದರೂ ಆ ಗುಣಗಳು ಇವೆ ಎಂದು ತಿಳ್ಕೊಳ್ಳಬಾರದು. ಆ ಗುಣಗಳು ಬೇಕಾಗಿಲ್ಲ. ಏಕೆ? ಗುಣಗಳನ್ನು ದಾಟಿ ಅವುಗಳನ್ನೆಲ್ಲ ಪಡ್ಕೊಂಡಿರುವ ಪರಿಪೂರ್ಣ ಸ್ವರೂಪವೇ ಆಗಿರುವುದರಿಂದ ಆ ಗುಣಗಳನ್ನು ಹೇಳಬೇಕಾಗಿಲ್ಲ. ಹೇಳಿದ್ದರೆ ಅವು ಸುಮ್ಮನೆ ಪ್ರಶಂಸಾ. ಈ ಅಂಶವನ್ನು ಹಿಂದಿನ ಪಾಠದಲ್ಲಿ ಹೇಳಿದ್ದೇವೆ. ಈಗ ಮುಂದಿಂದು ನೋಡೋಣ. ಇಷ್ಟುವರೆಗೆ ಹೇಳಿದ್ದೇವೆ. ಈಗ ಉಪಾಸಕಾಹ ಕಾರ್ಯಮೇವ ಗತಿ. ಇನ್ನೊಂದು ಒಂದು ಗುಣಗಳ ವರ್ಣನ ಆಯಿತು. ಈಗ ಎನ್ನುವುದು ಗತಿ. ಗತಿ ಅಂದ್ರೇನು? ಜ್ಞಾನವಿದ್ದರೆ ಬ್ರಹ್ಮವನ್ನು ಪಡ್ಕೊಳ್ತಾನೆ ಎಂದು ಹೇಳ್ತೀವಿ. ಜ್ಞಾನದಿಂದ ಪರಮಾತ್ಮವನ್ನು, ಮೋಕ್ಷವನ್ನು ಪಡೆಯುತ್ತಾನೆ ಅಲ್ಲವೇ? ಜ್ಞಾನದಿಂದ ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಹೇಳ್ತೀವಿ.
ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಸಗುಣ ಬ್ರಹ್ಮದಲ್ಲಿ ಉಪಾಸನ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡು ಯಾವ ದೇವತಾ ಉಪಾಸನ ಮಾಡ್ತಾರೋ ಆ ದೇವತಾ ಸಾಕ್ಷಾತ್ಕಾರ ಪಡ್ಕೊಂಡು ಆ ದೇವತಾ ಲೋಕಕ್ಕೆ ಹೋಗುತ್ತಾನೆ. ಶರೀರ ಬಿಟ್ಟ ನಂತರ ನಿಮಗೆ ವಿಷ್ಣು ಬೇಕಾ ಶಿವನು ಬೇಕಾ ಆ ಲೋಕಕ್ಕೆ ಹೋಗುತ್ತಾನೆ ಅಲ್ಲವೇ? ಸಗುಣದಲ್ಲಿ ನಿಜವಾಗಿ ಹೋಗುವುದೆಂಬುದು ಉಂಟು. ಆದರೆ ನಿರ್ಗುಣದಲ್ಲಿ ಜ್ಞಾನದಿಂದ ಮೋಕ್ಷ ಪಡೆಯುತ್ತಾನೆ ಎಂದು ಹೇಳ್ತೀವಲ್ಲ, ಅಂದರೆ ಅದು ಗೌಣ. ಪಡೆಯುವುದು ಎಂಬುದು ಗೌಣ. ಏಕೆ ಅಂದರೆ ತಾನು ಬ್ರಹ್ಮವಾಗಿದ್ದಾನೆ, ನಾನೇ ಬ್ರಹ್ಮ ಎಂದು ತಿಳ್ಕೊಂಡರೆ ನಾನು ಬ್ರಹ್ಮ ಅಲ್ಲ, ನಾನು ಜೀವ ಅನಿಸುತ್ತಿರುವ ತಪ್ಪು ತಿಳುವಳಿಕೆ ಬಿಡುತ್ತದೆ, ಬ್ರಹ್ಮ ಆಗಿ ಬಿಡ್ತಾನೆ ಅಷ್ಟೇ. ಆಗುವುದರಿಂದ ಇಲ್ಲಿ ಜ್ಞಾನದಿಂದ ಮೋಕ್ಷ ಪಡೆಯುತ್ತಾನೆ ಎಂದು ಹೇಳಿದ್ದರೂ ಅಲ್ಲಿ ಪಡೆಯುವುದು ಹೋಗುವುದೆಂಬುದಿಲ್ಲ. ಸಗುಣದಲ್ಲಿ ನಿಜವಾಗಿ ಹೋಗುವುದುಂಟು, ನಿರ್ಗುಣದಲ್ಲಿ ಹೋಗುವುದೇ ಇಲ್ಲ. ಆದರೂ ಹೋಗುತ್ತಾನೆ ಎಂದು ಹೇಳುತ್ತದಲ್ಲ. ಬ್ರಹ್ಮವಿದ ಆಪ್ನೋತಿ ಪರಂ, ಬ್ರಹ್ಮವನ್ನು ತಿಳಿಯುವವನು ಬ್ರಹ್ಮವನ್ನು ಪಡೆಯುತ್ತಾನೆ ಎಂದು ಹೇಳುತ್ತದಲ್ಲ. ಅದು ಸುಮ್ಮನೆ ಈಗ ನೀವು ಬ್ರಹ್ಮನಲ್ಲ ಅನಿಸುತ್ತಾ ಇದೆಯಲ್ಲ, ಅದು ಸುಮ್ಮನೆ ಕಲ್ಪಿತ. ಅದು ನಿಜವಲ್ಲ. ಏಕೆಂದರೆ ಈಗ ಬ್ರಹ್ಮನನ್ನು ನಾನು ಪಡೆಯಲಿಲ್ಲ ಅನಿಸುತ್ತದೆ. ಈಗ ಅಜ್ಞಾನದಿಂದ ನಾನು ಬ್ರಹ್ಮಕ್ಕೆ ದೂರವಾಗಿದ್ದೇನೆ ಅನಿಸುವುದರಿಂದ ಅವರಿಗೆ ಹೇಳ್ತದೆ ಜ್ಞಾನದಿಂದ ಮೋಕ್ಷ ಸಿಕ್ಕುತ್ತದೆ ಎಂದು. ಅದು ಸಿಕ್ಕುತ್ತದೆ ಅಂದರೆ ಸಿಕ್ಕುವುದೇನಿಲ್ಲ, ತಾನೇ ಮುಕ್ತ ಸ್ವರೂಪ. ತಿಳ್ಕೊಳ್ತಾನೆ ತಾನು ಮುಕ್ತನಾಗಿದ್ದೇನೆ ಅಷ್ಟೇ. ಅಲ್ಲಿ ತಲುಪುವುದು ಹೋಗುವುದು ಎಂಬುದು ಇಲ್ಲ. ಸಗುಣದಲ್ಲಿ ನಿಜವಾಗಿ ಹೋಗುವುದುಂಟು, ನಿರ್ಗುಣದಲ್ಲಿ ನಿಜವಾಗಿ ಹೋಗುವುದಿಲ್ಲ. ಏಕೆ? ತಾನೇ ಆಗಿದ್ದಾನೆ, ಇನ್ನು ಹೋಗುವುದೇಕೆ? ತಾನಾಗೇ ಇದ್ದಾನೆ, ಅದು ವ್ಯತ್ಯಾಸ. ಆದ್ದರಿಂದ ಉಪಾಸಕಾಃ ಕಾರ್ಯಮೇವ ಬ್ರಹ್ಮ ಗಚ್ಚಂತಿ, ಉಪಾಸಕರು ಕಾರ್ಯಬ್ರಹ್ಮಕ್ಕೆ ಹೋಗಿ ತಲುಪುತ್ತಾರೆ. ತಸ್ಯ ಗಂತವ್ಯತ್ವ ಉಪಪತ್ತಿ, ಅವರಿಗೆ ನಿಜವಾಗಿ ಹೋಗುವುದೆಂಬುದು ಹೊಂದುತ್ತದೆ. ಆದರೆ ಅತಃ ತತ್ಪ್ರಸಂಗೇನ ಯದುಪವರ್ಣ್ಯತೆ ಬ್ರಹ್ಮಣೋ ರೂಪಂ ನ ತತ್ಪದಾರ್ಥ ನಿರ್ಣಯೇ ಉಪಯುಜ್ಯತೆ. ಆದರೆ ನಿರ್ಗುಣ ಬ್ರಹ್ಮ ಹೇಳುವಾಗ ಮಾತ್ರ ಹಾಗೆ ತಲುಪುತ್ತಾನೆ ಹೋಗುತ್ತಾನೆ ಎನ್ನುವುದಲ್ಲಿ ಹೊಂದಲ್ಲ. ಅಸ್ಯ ಚ ಕಾರ್ಯಬ್ರಹ್ಮಣೋ ಗಂತವ್ಯತ್ವಾದ್ಯುಪಪದ್ಯತೆ ಪ್ರದೇಶವತ್ವಾತ್. ಏಕೆಂದರೆ ಸಗುಣ ಬ್ರಹ್ಮಕ್ಕೆ ಒಂದು ದೇಶ ಇರುತ್ತದೆ. ವೈಕುಂಠ ಹೇಳ್ತಾರೆ ನೋಡಿ, ವೈಕುಂಠ ಇಲ್ಲಿದೆಯಾ ಅಂದರೆ ಇಲ್ಲಿದ್ದರೆ ಎಲ್ಲರೂ ವೈಕುಂಠದಲ್ಲೇ ಇರುತ್ತಾರೆ. ಇಲ್ಲ, ನೀವು ಉಪಾಸನ ಮಾಡಿ ವೈಕುಂಠ ಎಂಬುದು ಭೂಲೋಕದಲ್ಲಿಲ್ಲ, ಭೂಲೋಕಕ್ಕಿಂತ ಬೇರೆ ಲೋಕ. ಇದು ಬಿಟ್ಟು ಅಲ್ಲಿಗೆ ಹೋಗಬೇಕು. ಪುರಾಣಗಳಂತೂ ವಿಮಾನ ಇರುತ್ತದೆ ಎಂದು ಹೇಳ್ತದೆ. ವಿಮಾನದಲ್ಲಿ ಹತ್ತಿ ವಿಮಾನವನ್ನು ಹತ್ತಿ ಹೋಗುತ್ತಾನೆ ಎಂದು ವಾಲ್ಮೀಕಿ ರಾಮಾಯಣದಲ್ಲಿದೆ, ಭಾಗವತದಲ್ಲಿದೆ, ಮಹಾಭಾರತದಲ್ಲಿದೆ. ವಿಮಾನ ಉಪಾಸಕರು, ಸಗುಣ ಬ್ರಹ್ಮೋಪಾಸಕರು ಶರೀರವನ್ನು ಬಿಟ್ಟ ನಂತರ ವಿಮಾನವನ್ನು ಹತ್ತಿ ವೈಕುಂಠಕ್ಕೆ ಹೋಗುತ್ತಾರೆ. ಅಥವಾ ಉಪನಿಷತ್ತುಗಳಲ್ಲಿ ವಿಮಾನ ಮಾತಿಲ್ಲ, ಆದರೆ ಅವರಿಗೆ ಆತಿವಾಹಿಕ ಶರೀರವಿರುತ್ತದೆ. ಉತ್ತಮ ಶರೀರವಾದ ಉಪಾಸಕನ ವೈಕುಂಠ ಯೋಗ್ಯವಾದ ಶರೀರವನ್ನು ಪಡ್ಕೊಳ್ತಾನೆ. ಅವನು ಇಲ್ಲಿಂದ ಒಂದು ದಾರಿ ಹೇಳ್ತದೆ ಅವರಿಗೆ, ರೂಟ್ ಹೇಳುತ್ತದೆ. ರೂಟ್ ಅಂದರೆ ಇಲ್ಲಿ ಬಿಟ್ಟರೆ ಮೊದಲು ಬ್ರಹ್ಮಲೋಕಕ್ಕೆ ಯಮಲೋಕಕ್ಕೆ ಹೋಗ್ತಾನೆ, ಮಿಕ್ಕ ಜನರು ಹೋಗುವಂಥ ಲೋಕಗಳಿಗೆ ಹೋಗುತ್ತಾನೆ. ಆದರೆ ಆ ಲೋಕಗಳ ದುಃಖ ಇರುವುದಿಲ್ಲ ಅವರಿಗೆ. ಸುಮ್ಮನೆ ದಾರಿಯಲ್ಲಿ ಆ ಲೋಕಕ್ಕೆ ಹೋದರೆ ಇವರಿಗೆ ದೊಡ್ಡ ಸನ್ಮಾನದಿಂದ ಆದರಪೂರ್ವಕ ಇವರನ್ನು ಕರ್ಕೊಂಡು ಹೋಗಿ ಒಂದೊಂದು ಲೋಕ ದಾಟಿಸಿ ಪಿತೃಲೋಕ, ಸ್ವರ್ಗಲೋಕ, ಇನ್ನು ಅತಲ ವಿತಲ ಸುತಲ, ಅದೇನು ಮೇಲೆ ಲೋಕಗಳ ಇನ್ನು ಸ್ವಹ ಮಹಾ ಜನ ತಪ ಎಲ್ಲ ಲೋಕಗಳನ್ನು ದಾಟಿಸಿ ಬ್ರಹ್ಮಲೋಕಕ್ಕೆ ತಲುಪಿಸ್ತಾರೆ. ಹೇಗೆ ಆಗಲಿ ಇಂಥ ತಲುಪುವುದು ಶರೀರವನ್ನು ಬಿಟ್ಟ ನಂತರ ಲೋಕಕ್ಕೆ ಹೋಗುವುದೆಂಬುದಿದೆ. ಅದೇ ನಿರ್ಗುಣದಲ್ಲಿಲ್ಲ. ನತು ಪರಸ್ಮಿನ್ ಬ್ರಹ್ಮಣಿ ಗಂತೃತ್ವಂ ಗಂತವ್ಯತ್ವಂ ಗತಿರ್ವಾ ಅವಕಲ್ಪ್ಯತೆ. ಹೋಗುವುದು ತಲುಪುವುದು ಅಂಥದ್ದು ಹೊಂದುವುದಿಲ್ಲ. ಏಕೆ? ಸರ್ವಗತತ್ವಾತ್ ಪ್ರತ್ಯಗಾತ್ಮತ್ವಾಚ. ನಿರ್ಗುಣ ಬ್ರಹ್ಮ ಎಲ್ಲ ಕಡೆ ಇದ್ದಾನೆ, ನಮ್ಮ ಆತ್ಮನೇ ಆಗಿದ್ದಾನೆ. ಅಂದರೆ ತಾನು ಮೊದಲೇ ಬ್ರಹ್ಮ ಆಗಿದ್ದಾನೆ. ಈಗ ತಲುಪುವುದೆಲ್ಲಿ? ತಿಳ್ಕೊಂಡ್ರೆ ಆಯ್ತು, ಅಯ್ಯೋ ನಾನು ಮೊದಲೇ ಇದ್ದೇನೆ ಅಷ್ಟೇ. ಇದು ಗತಿ ಎನ್ನುವುದು ಸಗುಣಕ್ಕೆ ಬೇರೆ. ನಿರ್ಗುಣಕ್ಕೆ ತಲುಪುತ್ತಾನೆ ಎಂದು ಹೇಳಿದ್ದರೂ ಅದು ನಿಜವಾಗಿ ತಲುಪುವುದಿಲ್ಲ, ಹಾಗೇ ಇದ್ದಾನೆ, ಅಷ್ಟೇ ವ್ಯತ್ಯಾಸ. ಒಂದು ಭಾಷ್ಯವಾಕ್ಯ ಓದಿದ್ದೇವೆ. ಇದರ ಕುರಿತು 2 ಭಾಷ್ಯವಾಕ್ಯಗಳು. ಇನ್ನೊಂದು
ಯತ್ರಾಪಿ ಬ್ರಹ್ಮ ಪ್ರಕೃತ್ಯ ಗತಿರುಚ್ಯತೆ. ಕೆಲವೊಮ್ಮೆ ನಿರ್ಗುಣ ಸಂದರ್ಭದಲ್ಲಿಯೂ ಹೋಗುತ್ತಾನೆ ಎಂದು ಹೇಳುವುದುಂಟು. ಗತಿರುಚ್ಯತೆ ಯಥಾ ಪ್ರಾಣೋ ಬ್ರಹ್ಮಖಂ ಬ್ರಹ್ಮ ಇತಿ. ಅಥ ಯದಿದಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ ಇತಿ ಚ ತತ್ರಾಪಿ ವಾಮನೀತ್ವಾದಿ ಸತ್ಯಕಾಮತ್ವಾದಿಭಿಶ್ಚ ಗುಣೈಃ ಸಗುಣಸ್ಯೈವೋಪಾಸ್ಯತ್ವಾತ್ ಸಂಭವತಿ ಗತಿ. ಎಲ್ಲಿ ಗತಿ ಎಂದು ಹೇಳಲ್ಪಟ್ಟಿದೆಯೋ ಅದು ಸಗುಣಕ್ಕೆ ಹೊಂದುತ್ತದೆ, ನಿಜವಾಗಿರುತ್ತದೆ. ನ ಕ್ವಚಿತ್ ಪರಬ್ರಹ್ಮ ವಿಷಯ ಗತಿಶ್ರಾವ್ಯತೆ. ಪರಬ್ರಹ್ಮವನ್ನು ಹೇಳುವ ವಿಷಯದಲ್ಲಿ ಗಮನವಿಲ್ಲ. ಗಮನವೆಂದರೆ ಹೋಗುವುದು ಇಲ್ಲ. ಏಕೆ? ನತಸ್ಯ ಪ್ರಾಣ ಉತ್ಕ್ರಾಮಂತಿ. ಇನ್ನೊಂದು ವಾಕ್ಯ ಹೇಳ್ತದೆ, ಪರಮಾತ್ಮನಿಗೆ ತತ್ವಜ್ಞಾನಿಗೆ ಪ್ರಾಣ ಅಂದರೆ ಸೂಕ್ಷ್ಮ ಶರೀರವನ್ನು ಬಿಟ್ಟು ಹೋಗುವುದಿಲ್ಲ. ಇದು ನೋಡಿದ್ದೀರಾ? ಸಗುಣೋಪಾಸಕನಿಗೆ ಶರೀರವು ಬಿಟ್ಟು ಹೋಗುತ್ತದೆ. ಅದು ವಿಚಿತ್ರ. ಸಗುಣೋಪಾಸಕರಿಗೆ ಕ್ರಮಮುಕ್ತಿ. ಅದರಿಂದ ಪೂರ್ವಕಾಲದಲ್ಲಿ ಏನಿರುತ್ತಿತ್ತು, ಹೆಚ್ಚು ಅಂದರೆ ಏನು, ಕೆಲವರು ಸಗುಣೋಪಾಸನ ಮಾಡಿ ಮೋಕ್ಷ ಪಡ್ಕೊಳ್ತಾನೆ ಅಂದರೆ ಶರೀರ ಬಿಡುವಾಗ ಈ ಬ್ರಹ್ಮರಂಧ್ರದಿಂದ ಬಿಟ್ಟು ಹೋಗಿ ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ. ಸನ್ಯಾಸಿಗಳು ಹಾಗೆ ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ ಎಂಬುದೇ ಲೋಕದಲ್ಲಿ ಒಂದು ಪ್ರಸಿದ್ಧಿಯಾಗಿಬಿಟ್ಟಿದೆ. ಲೋಕ ಅಂದರೆ ಸಾಮಾನ್ಯ ಲೋಕ ಅಲ್ಲ. ವೇದಾಂತಿಗಳಲ್ಲಿಯೂ ಅದೇ ಮೂರ್ಖತನ ಇದೆ. ಮೂರ್ಖತನ ಅಂದರೆ ನಿಮ್ಗೆ ಅರ್ಥವಾಗಲ್ಲ. ನಾನು ಹೇಳ್ತೀನಿ, ನಿಮ್ಗೆ ಅರ್ಥವಾಗ್ತದೆ. ಈಗ ಹೇಳಲಿದ್ದೀನಿ, ಈಗಲೇ ಹೇಳ್ತೀನಿ. ಅದು ಏಕೆ ಮೂರ್ಖ ಎನ್ನುವುದು ನಿಮಗೆ ಹೇಳ್ತೀನಿ, ಗೊತ್ತಾಗ್ತದೆ ನೋಡಿ. ಆದ್ದರಿಂದ ಎಲ್ಲ ಸನ್ಯಾಸಿಗಳಿಗೇನು ಮಾಡ್ತಾರೋ ಗೊತ್ತಾ? ಶರೀರ ಬಿಟ್ಟ ನಂತರ ಅವರನ್ನು ಸಮಾಧಿ ಮಾಡುವಕ್ಕೆ ಮುಂಚೆ ಒಂದು ತೆಂಗಿನಕಾಯಿ ತಗೊಂಡು, ಒಂದು ಗಟ್ಟಿ ತೆಂಗಿನಕಾಯಿ ತಲೆ ಮೇಲೆ ಹೊಡೆಯುತ್ತಾರೆ. ಜೋರಾಗಿ ಹೊಡೆಯಬೇಕು. ಅವರು ಯಾರು ಸಮಾಧಿ ಮಾಡ್ತಾರೋ ಅವರ ಶಿಷ್ಯರೇ ಮಾಡಬೇಕು. ಜೋರಾಗಿ ಹೊಡೆಯುತ್ತಾರೆ. ಹೊಡೆದು ಇಲ್ಲಿ ಸ್ವಲ್ಪ ಗಾಯ ಮಾಡ್ತಾರೆ. ತಲೆಗೆ ಗಾಯ ಆಗುತ್ತದೆ. ನಾನು ನೋಡಿದ್ದೇನೆ. ಒಬ್ಬ ಗುರುಗಳಿಗೆ ಪಾಪ ಗಾಯ ಮಾಡಿದ್ದಾರೆ. ಅಂದರೆ ಶವಕ್ಕೆ ಗಾಯ ಮಾಡಿದ್ದಾರೆ. ಏಕೆ ಅಂದರೆ ಅವರು ತಲೆಬಿದ್ದು ಇಲ್ಲಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಅಯ್ಯೋ ರಾಮ! ಅದೆಲ್ಲ ಸಗುಣ ಬ್ರಹ್ಮ. ಅದರಲ್ಲಿ 2 ತಪ್ಪುಗಳಿವೆ ನೋಡಿ. ಸಗುಣ ಬ್ರಹ್ಮೋಪಾಸನೆಗೆ ಈ ಬ್ರಹ್ಮಲೋಕಕ್ಕೆ ಈ ಬ್ರಹ್ಮರಂಧ್ರದಿಂದ, ತಲೆ ಮೇಲೆ ಒಂದು ಸಣ್ಣ ರಂಧ್ರ ಇರುತ್ತದೆ, ಅದರಿಂದ ಹೋಗುತ್ತಾನೆ ಎಂದು ಶಾಸ್ತ್ರದಲ್ಲಿ ಹೇಳಿದೆ. ಏಕೆ? ಪ್ರಾಣ ಅಂದರೆ ಸೂಕ್ಷ್ಮ ಶರೀರ. ಇಲ್ಲಿ ಪ್ರಾಣ ಬಿಟ್ಟಾಗ ಎಲ್ಲರ ಸೂಕ್ಷ್ಮ ಶರೀರವನ್ನು ಬಿಟ್ಟು ಹೋಗಬೇಕು. ಯಾವುದೇ ಒಂದು ದಾರಿಯಿಂದ ಬಿಡಬೇಕು. ಕೆಲವರಿಗೆ ಕಣ್ಣಿನಿಂದಲೋ, ಮೂಗಿನಿಂದಲೋ, ಬಾಯಿದಿಂದಲೋ, ಕಿವಿಯಿಂದಲೋ ಯಾವುದೇ ಒಂದು ದಾರಿಯಿಂದ ಬಿಟ್ಟು ಸೂಕ್ಷ್ಮ ಶರೀರ ಪ್ರಾಣ ಬಿಟ್ಟು ಹೋಗಲೇಬೇಕು ಅಲ್ಲವೇ? ಪ್ರಾಣ ಬಿಟ್ಟು ಹೋಗಲೇಬೇಕು. మరి ಬ್ರಹ್ಮಲೋಕ ಹೋಗುವವನಿಗೆ ಪ್ರಾಣ ಎಲ್ಲಿಂದ ಹೋಗುತ್ತದೆ? ಕಣ್ಣಿನಿಂದ, ಕಿವಿಯಿಂದ, ಬಾವಿಯಿಂದ, ಮೂಗಿನಿಂದ ಹೋಗಲ್ಲ. ಅದು ಇಲ್ಲಿಂದ ಬ್ರಹ್ಮರಂಧ್ರದಿಂದ ಹೋಗುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಿದೆ. ಈ ಬ್ರಹ್ಮರಂಧ್ರದಿಂದ ಹೋಗಿ ಬ್ರಹ್ಮಲೋಕಕ್ಕೆ ಹೋಗುತ್ತದೆ ಪ್ರಾಣ. ಅದು ಪ್ರಾಣ ಬದುಕಿರುವಾಗಲೇ ತಾನು ತನ್ನ ಸಂಕಲ್ಪದಿಂದ, ಉಪಾಸನಾ ಸಿದ್ಧನಿಗೆ ತನ್ನ ಸಂಕಲ್ಪ ಇರುತ್ತದೆ. ಅದರಿಂದ ಪ್ರಾಣವನ್ನು ಎಲ್ಲಿ ಬೇಕಂದರೆ ಅಲ್ಲಿ ತಗೊಂಡು ಹೋಗ್ತಾನೆ. ಲೌಕಿಕರು ನೋಡಿ, ಲೌಕಿಕರು ಪ್ರಾಣ ಬಿಡುವಾಗ ತಮ್ಮ ಇಷ್ಟದಿಂದ ಪ್ರಾಣ ಬಿಡುವುದಿಲ್ಲ. ಇಷ್ಟದಿಂದ ಪ್ರಾಣ ಬಿಡುತ್ತಾರ? ಬಿಡಲ್ಲ. ಏಕೆಂದರೆ ಅದು ಬರುತ್ತದೆ, ತಾನೇ ಹೋಗುತ್ತದೆ. ತನ್ನ ಸಂಕಲ್ಪದಿಂದ ನಾನು ಬಿಡ್ತೀನಿ ಅಂದರೆ ತನ್ನ ಕೈಯಲ್ಲಿಲ್ಲ. ಪ್ರಾಣ ತಾನೇ ಹೋಗುತ್ತದೆ, ತಾನೇ ಬರುತ್ತದೆ, ತನ್ನ ಇಷ್ಟದಂತೆ ಬರಲ್ಲ. ಆದರೆ ಉಪಾಸನಾ ಸಿದ್ಧನಿಗೆ ಪ್ರಾಣ ತನ್ನ ಶಕ್ತಿ ತನ್ನ ಕೈಯಲ್ಲಿರುತ್ತದೆ. ತಾನು ಬೇಕಂದರೆ ತನ್ನ ಇಷ್ಟದಿಂದಲೇ ಬ್ರಹ್ಮರಂಧ್ರದಿಂದ ಕರ್ಕೊಂಡು ಹೋಗುತ್ತಾನೆ. ಆದ್ದರಿಂದ ಸಗುಣೋಪಾಸಕನು ಬ್ರಹ್ಮರಂಧ್ರದಿಂದ ಹೋಗುತ್ತಾನೆ. ಹೋದರೆ ಹೋಗಲಿ, ಒಳ್ಳೆಯದಲ್ಲವೇ? ಬ್ರಹ್ಮರಂಧ್ರದಿಂದ ಬಿಟ್ಟು ಸನ್ಯಾಸಿಗಳು ಸಗುಣೋಪಾಸನ ಮಾಡಿ ಬ್ರಹ್ಮಲೋಕಕ್ಕೆ ಹೋಗುವುದಾದರೆ ಹೋಗಲಿ. మరి ಇವರೇನು ಮಾಡ್ತಾರೋ ಗೊತ್ತಾ? ಈ ಅವಿವೇಕ ಏನೆಂದರೆ, ಪ್ರಾಣ ಹೋದ ನಂತರ ಇವನು ಬ್ರಹ್ಮರಂಧ್ರದಲ್ಲಿ ಹೋಗುತ್ತಾನೆ ಎಂದು ತೆಂಗಿನಕಾಯಿ ತಗೊಂಡು ತಲೆಯನ್ನು ಹೊಡೆಯುತ್ತಾರೆ. ತಲೆಯನ್ನು ಹೊಡೆಯಬೇಕಂದರೆ ಹೊಡೆದು ಹೋಗಬೇಕಂತೆ. ಏಕೆ? ಅವರು ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಬದುಕಿರುವಾಗ ನೀವು ಹೊಡೆಯೋಕ್ಕಾಗ್ತದೆ? ಬದುಕಿರುವ ನೋವಾಗುತ್ತದೆ ಅವನಿಗೆ. ಇದನ್ನು ಪ್ರಾಣ ಬಿಟ್ಟ ನಂತರ ಹೊಡೆಯುವುದು ಪ್ರಯೋಜನವೇನು? ಪ್ರಾಣ ಬಿಟ್ಟ ನಂತರ ತೆಂಗಿನಕಾಯಿ ತಗೊಂಡು ಸಮಾಧಿ ಮಾಡುವಾಗ ಶವಕ್ಕೆ ತಲೆ ಮೇಲೆ ಹೊಡೆಯುವುದೇಕೆ? ಎಲ್ಲರೂ ಮಾಡ್ತಾರೆ. ಈಗಲೂ ಸನ್ಯಾಸಿಗಳೆಲ್ಲರಿಗೂ ಅದೇ ಸಂಪ್ರದಾಯ. ಒಂದು ಸಲ ಶೃಂಗೇರಿ ಆಚಾರ್ಯ
ಚಂದ್ರಶೇಖರ್ ಭಾರತಿಯವರದು ಆ ಶರೀರವನ್ನು ಅಂದರೆ ಪ್ರಾಣ ಬಿಟ್ಟ ನಂತರ ಶರೀರವನ್ನಲ್ಲಿ ಸಮಾಧಿ ಮಾಡುವಕ್ಕೆ ಹೋದರೆ ವಿದ್ಯಾತೀರ್ಥರಿಗೆ ತೆಂಗಿನಕಾಯಿ ಕೊಟ್ಟೋದು ಹೊಡೆಯಬೇಕು ಎಂದು ಅವರು ಹೇಳಿದರು. ಅಬ್ಬಾ ಇದು ಏನಪ್ಪ, ಗುರುಗಳ ಶರೀರಕ್ಕೆ ಈ ತೆಂಗಿನಕಾಯಿದಿಂದ ಹೊಡೆಯೋದಂದರೆ ಮನಸ್ಸೊಪ್ಪುತ್ತಾ ಇಲ್ಲ ಎಂದು ಅವರು ಹೇಳಿದರು. ಅಂದರೆ ಈಗಲೂ ಆ ಸಂಪ್ರದಾಯ ಇದ್ದು ಬಿಟ್ಟಿದೆ, ಅವಿವೇಕಪು ಸಂಪ್ರದಾಯ. ಈಗ ಎಲ್ಲರೂ ಹೇಳ್ತಾರೆ ಎಂದು ಅವರು ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಮಾತುಕ್ಕೆ ಅರ್ಥ ಇಲ್ಲ, ಅದು ಆ ಸಂಪ್ರದಾಯಕ್ಕೆ ಅರ್ಥವೇ ಇಲ್ಲ. ಏಕೆಂದರೆ ಅವರು ಬ್ರಹ್ಮರಂಧ್ರ ಹೋಗುವುದು ತಾನು ಹೋಗೇ ಬಿಟ್ಟನಲ್ಲ. ಬ್ರಹ್ಮರಂಧ್ರದಲ್ಲಿ ಹೋದನೋ ಹೇಗೆ ಹೋದನೋ ಹೋಗೋದು ಹೋಗಿಬಿಟ್ಟ. ಹೋದ ನಂತರ ನೀವು ಇನ್ನೂ ಮಾಡೋದೇನದರ್ಥ? ಆಯಿತು, ಅದು ಬ್ರಹ್ಮರಂಧ್ರದಿಂದ ಹೋಗಬೇಕು. ಅವರು ತನ್ನ ಇಷ್ಟದಿಂದ ಹೋಗ್ತಾನೆ. ನೀವು ಹೊರಗಿನವರು ಬಲವಂತವಾಗಿ ಕಳಿಸ್ತಾರೇನು? ಅವನೇ ಹೋಗುತ್ತಾನೆ ಬ್ರಹ್ಮರಂಧ್ರದಿಂದ. ಆಯಿತು. ಇನ್ನೊಂದು ವಿಷಯ ಏನೆಂದರೆ, ತಪ್ಪು ಇಲ್ಲಿ ಸಗುಣೋಪಾಸಕರಾದರೆ ಬ್ರಹ್ಮರಂಧ್ರದಿಂದ ವೈಕುಂಠಕ್ಕೆ ಅಥವಾ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ನಿರ್ಗುಣ ಬ್ರಹ್ಮಜ್ಞಾನಿಯಾದರೆ ಅವನ ತಲೆಯನ್ನು ಹೊಡೆಯುವುದಕ್ಕೆ? ನಿರ್ಗುಣ ಬ್ರಹ್ಮಜ್ಞಾನಿಗೆ ಎಲ್ಲ ಕಡೆ ಬ್ರಹ್ಮ ಇದ್ದಾನೆ. ಅವರು ಪ್ರಾಣ ಬಿಟ್ಟು ಹೋಗೋದೇ ಅಲ್ಲ. ಪ್ರಾಣ ಅಂದರೆ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಈ ಸ್ಥೂಲ ಶರೀರವನ್ನು ಬಿಟ್ಟು ಇನ್ನೊಂದು ಮಿಕ್ಕ ಜನರ ಸೂಕ್ಷ್ಮ ಶರೀರ ಇಲ್ಲಿಂದ ಬಿಟ್ಟು ಪಿತೃಲೋಕಕ್ಕೆ ಹೋಗ್ತದೆ, ಯಮಲೋಕಕ್ಕೆ ಹೋಗುತ್ತದೆ. ಆ ಯಮಲೋಕದಿಂದ ಸ್ವರ್ಗಕ್ಕೋ ನರಕಕ್ಕೋ ಅವರ ಕರ್ಮ ಹೇಗಿದೆಯೋ ಅದಕ್ಕೆ ಅನುಗುಣವಾಗಿ ಬೇರೆ ಲೋಕಕ್ಕೆ ಹೋಗುತ್ತದೆ, ಅಥವಾ ಇನ್ನೊಂದು ಜನ್ಮಕ್ಕೆ ಹೋಗುತ್ತದೆ, ಇನ್ನೊಂದು ಶರೀರ ಪಡೆಯುವುದಕ್ಕೆ. ಆದರೆ ಬ್ರಹ್ಮಜ್ಞಾನಿಗೆ ಸೂಕ್ಷ್ಮ ಶರೀರ ಎಲ್ಲಿ ಹೋಗಬೇಕು? ಹೋಗಬೇಕಾಗಿಲ್ಲ. ಏಕೆ? ತನಗೆ ಎಲ್ಲವೂ ತಾನೇ ಬ್ರಹ್ಮ ಆಗಿಬಿಟ್ಟ. ಸರ್ವವ್ಯಾಪಕನಾದ ಬ್ರಹ್ಮ ತಾನೇ ಎಂದು ತಿಳ್ಕೊಂಡವನಿಗೆ ಸೂಕ್ಷ್ಮ ಶರೀರ ಎಲ್ಲಿ ಹೋಗಬೇಕು? ಆದ್ದರಿಂದ ಸೂಕ್ಷ್ಮ ಶರೀರ ಎಲ್ಲಿಯೂ ಹೋಗುವುದಿಲ್ಲ. ಏನಾಗುತ್ತದೆ? ಇಲ್ಲೇ ಪ್ರಾಣದಲ್ಲಿ ಸ್ಥೂಲ ಶರೀರವು ಪಂಚಭೂತಗಳಲ್ಲಿ ಸೇರಿಕೊಳ್ತದೆ, ಪ್ರಾಣದಲ್ಲಿ ಸೇರಿಕೊಳ್ತದೆ, ಮನಸ್ಸು ಸಮಷ್ಟಿ ಮನಸ್ಸಿನಲ್ಲಿ ಸೇರಿಕೊಂಡು ಬಿಡ್ತದೆ ಅಷ್ಟೇ. ಅವರು ಎಲ್ಲಿ ಹೋಗೋದಿಲ್ಲ. ಎಲ್ಲಿ ಅಂದರೆ ಅವರಿಗೆ ಎಲ್ಲಿ ಒಂದು ಜಾಗ, ಒಂದು ಅಡ್ರೆಸ್ಸು, ಒಂದು ಮನೆ ಕೊಂಡುಕೊಂಡರೆ ಶರೀರ ಬಿಟ್ಟ ನಂತರ ಆ ಮನೆಗೂ ತಲುಪುತ್ತಾನೆ. ಅವರು ಯಾವ ಲೋಕ ಇಟ್ಕೊಂಡಿಲ್ಲ. ಎಲ್ಲ ಲೋಕಗಳು ಮಿಥ್ಯಾಯಿತು, ಅವರಿಗೆ ಕನಸಾಯಿತು. ಯಾವ ಲೋಕಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಅದಕ್ಕೋಸ್ಕರ ಉಪನಿಷತ್ತು ಹೇಳ್ತದೆ, ನತಸ್ಯ ಪ್ರಾಣ ಉತ್ಕ್ರಾಮಂತಿ. ಅವರ ಸೂಕ್ಷ್ಮ ಶರೀರ ಸ್ಥೂಲ ಶರೀರವನ್ನು ಬಿಟ್ಟು ಹೋಗಲ್ಲ. ಏಕೆ? మరి ಏನು ಮಾಡ್ತದೆ? ಇಲ್ಲೇ ಪಂಚಭೂತಗಳಲ್ಲಿ ಸೇರಿಕೊಂಡು ಬಿಡ್ತದೆ, ಹೋಗುವುದೇ ಇಲ್ಲ. ಅವರಿಗೆ ಸೂಕ್ಷ್ಮ ಶರೀರ ಬಿಡಿಯಾಗಿಲ್ಲ. ನಮಗೆ ನಮ್ಮ ಸೂಕ್ಷ್ಮ ಶರೀರ ಬಿಡಿಯಾಗಿರುತ್ತದೆ. ನಮ್ಮ ಅದರಲ್ಲಿ ಪುಣ್ಯಗಳು ಪಾಪಗಳು ಸಂಸ್ಕಾರಗಳು ಎಲ್ಲ ಇಟ್ಕೊಂಡಿರ್ತೀವಿ. ಪುಣ್ಯ ಪಾಪ ಸಂಸ್ಕಾರ ಎಲ್ಲ ಇರುತ್ತದೆ. ನಮ್ಮ ಸೂಕ್ಷ್ಮ ಶರೀರ ನಮ್ಮದೇ ಯಾವ ಲೋಕಕ್ಕೆ ಹೋಗ್ತೀವೋ ನಾವು ಜೊತೆಗೆ ಹೋಗ್ತೀವಿ. ತತ್ವಜ್ಞಾನಿಗೆ ದೇಹೇಂದ್ರಿಯ ಮನಸ್ಸುಗಳು ಮಿಥ್ಯಾಗಿ ಬಿಟ್ಟಾಗ ಅದು ನಾನಲ್ಲ ಅಂದರೆ ಹೋಗುವುದಲ್ಲಿ ಪ್ರಾಣವೂ ನಾನಲ್ಲ. ಸ್ಥೂಲ ಶರೀರವು ಇಲ್ಲೇ ಹೇಗೆ ಬಿಡ್ತಾನೋ ಸೂಕ್ಷ್ಮ ಶರೀರವನ್ನು ಇಲ್ಲೇ ಬಿಡ್ತಾನೆ. ಅದು ತತ್ವಜ್ಞಾನಿಗೆ ಉಪಾಸಕನಿಗೆ ವ್ಯತ್ಯಾಸ. ಸಗುಣೋಪಾಸಕನಿಗೆ ಸ್ಥೂಲ ಶರೀರ ಬಿಡುತ್ತಾನೆ, ಸೂಕ್ಷ್ಮ ಶರೀರ ಇಲ್ಲಿಂದ ಬ್ರಹ್ಮರಂಧ್ರದಿಂದ ಬಿಟ್ಟು ಹೋಗುತ್ತದೆ ಬ್ರಹ್ಮಲೋಕಕ್ಕೆ. ಜ್ಞಾನಿಗೇನು? ಎಲ್ಲಿ ಹೋಗುವುದಿಲ್ಲ. ಅದರಿಂದ ಹೇಳ್ತಾರೆ, ನತಸ್ಯ ಪ್ರಾಣ ಉತ್ಕ್ರಾಮಂತಿ. ಗತಿ ನಿಷೇಧ ಮಾಡ್ತದೆ. ಗತಿ ಇಲ್ಲ. ಗತಿ ಅಂದರೆ ಗಮನವು ಹೋಗುವುದಿಲ್ಲ. ಅವರಿಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಲ್ಲಿ ಹೋಗುವುದೆಂಬುದೇ ಇಲ್ಲ. ಏಕೆ? ಬ್ರಹ್ಮವಿದ ಆಪ್ನೋತಿ ಪರಂ. ಅದೇ ಬ್ರಹ್ಮವಿತ್ ಆಪ್ನೋತಿ. ಬ್ರಹ್ಮಜ್ಞಾನಿ ಬ್ರಹ್ಮವನ್ನು ಪಡ್ಕೊಳ್ತಾನೆ ಎಂದು ಹೇಳಿದ್ದಾರಲ್ಲ, ಅವರು ಹೋಗಿ ಪಡ್ಕೊಳ್ಳಬಾರದೇ? ಅಲ್ಲ. ಏಕೆ? ಹೋಗುವುದಕ್ಕೆ ಜಾಗ ಇಲ್ಲ, ಎಲ್ಲವೂ ತಾನೇ. ಇದಕ್ಕೆ ಹೇಳ್ತಾರೆ ನೋಡಿ, ಸತ್ಯಪಿ ಆಪ್ನೋತೇರ್ ಗತ್ಯರ್ಥತ್ವೇ. ಇಲ್ಲಿ ಹೋಗುತ್ತಾನೆ ಎಂದು ಹೇಳಿದ್ದರೂ ಆ ಹೇಳಿದ ಮಾತನ್ನು ಗೌಣ ಎಂದು ಇಟ್ಕೊಳ್ಳಬೇಕು. ಅವರಿಗೆ ಹೋಗುವುದಿಲ್ಲ, ಏನಿಲ್ಲ. ತೇಪಿ ವರ್ಣಿತೇನ ನ್ಯಾಯೇನ ದೇಶಾಂತರ ಪ್ರಾಪ್ತಿ ಅಸಂಭವ. ಮತ್ತೊಂದು ದೇಶಕ್ಕೆ ಮತ್ತೊಂದು ಜಾಗಕ್ಕೆ ಹೋಗುವುದೆಂಬುದಿಲ್ಲ. ಏಕೆ? ದೇಶಕಾಲಗಳನ್ನೇ ಕಲ್ಪಿತ ಮಿಥ್ಯ ಎಂದು ತಿಳ್ಕೊಂಡು ಚೈತನ್ಯ ಸ್ವರೂಪನಾಗಿದ್ದಾನೆ. ದೇಶಕಾಲ ತನ್ನಲ್ಲಿ ಅಧ್ಯಸ್ಥ, ತಾನು ದೇಶದಲ್ಲಿಲ್ಲ. ಒಳ್ಳೆಯದು ನೋಡಿ, ದೇಶ ಅಂದರೆ ಒಂದು ಜಾಗ, ತನಗೆ ಜಾಗ ಬಿಟ್ಟಿರುತ್ತಾನೆ. ನಾನು ಇಲ್ಲಿದ್ದೇನೆ ಎಂದು ಉಪಾಸಕನಿಗಿರಬಹುದೇ ಹೊರತು ಜ್ಞಾನಿಗಿರುವುದಿಲ್ಲ. ನಾನು ಇಲ್ಲಿ ಅಲ್ಲಿ ಎಂಬುದವರು, ನಾನು ಒಂದು ಜಾಗದಲ್ಲಿದ್ದೇನೆ ಎಂದು ಭಾವ ಇದ್ದರೆ ಇನ್ನೊಂದು ಜಾಗಕ್ಕೆ ಹೋಗ್ತಾನೆ. ಅವರಿಗೆ ಭೂಲೋಕದಲ್ಲಿದ್ದಾನೆ ಇನ್ನೊಂದು ಲೋಕದಲ್ಲಿದ್ದಾನೆ ಎನ್ನುವುದಿಲ್ಲ. ತಾನು ಚೈತನ್ಯ ಸ್ವರೂಪ ಬ್ರಹ್ಮ ಎಂದು ತಿಳ್ಕೊಂಡವನಿಗೆ ಯಾವ ಲೋಕವೂ ಇಲ್ಲ.
ಲೋಕಗಳು ತನ್ನಲ್ಲಿ ಕಲ್ಪಿತ. ತಾನು ಭೂಲೋಕದಲ್ಲಿಲ್ಲ, ಯಾವ ಜಾಗದಲ್ಲಿಲ್ಲ, ಯಾವ ಊರಿನಲ್ಲಿಲ್ಲ. ತಾನೇ ತಾನು ಸ್ವತಃಸಿದ್ಧ ಇರವು. ಸ್ವತಃಸಿದ್ಧ ಇರವಿನ ಸ್ವರೂಪ ತಾನು. ಸುಷುಪ್ತಿ ಹೇಗಿದೆಯೋ ಸುಷುಪ್ತಿ ಎಲ್ಲಿಯಾದರೂ ಹೋಗುತ್ತದೆ? ಸುಷುಪ್ತಿ ಎಲ್ಲಿಗೆ ಹೋಗಬೇಕು? ಸುಷುಪ್ತಿ ಸರ್ವವ್ಯಾಪಕ ಅನಂತ. ಅದಕ್ಕೆ ಹೋಗುವುದು ಬರುವುದು ಎಲ್ಲಿ ಇಲ್ಲ. ಹಾಗೆ ಸರ್ವವ್ಯಾಪಕ ಅನಂತನಾಗಿರುವ ತಾನು ಇರವಿನ ಸ್ವರೂಪ. ಇರವೇ ಆಗುತ್ತಾನೆ, ಅರಿವೇ ಆಗುತ್ತಾನೆ. ಇರವು ಅರಿವು ಆಗಿರುವವನು ಇನ್ನೊಂದು ಜಾಗವೇ ಇಲ್ಲ. ಏಕೆ? ದೇಶಕಾಲಗಳೆಲ್ಲ ತನ್ನಲ್ಲಿ ಕಲ್ಪಿತ ಅಧ್ಯಸ್ಥ. ತಾನು ಸರ್ವದೇಶ ಸರ್ವಕಾಲಗಳಲ್ಲಿ ವ್ಯಾಪಿಸೇ ಇದ್ದಾನೆ. ಆದ್ದರಿಂದ ಅವರಿಗೆ ಹೋಗುವುದೆಂಬುದು ಅರ್ಥವಿಲ್ಲ. ನೋಡಿ, ಅಂದರೆ ದೇಶಕಾಲದ ಅಧ್ಯಾಸವನ್ನು ತೆಗೆದುಬಿಟ್ಟು ಸ್ವತಃಸಿದ್ಧ ಬ್ರಹ್ಮವನ್ನು ತಿಳ್ಕೊಂಡವನಿಗೆ ದೇಶಕಾಲ ಎಂಬುದಿಲ್ಲ. ವ್ಯತ್ಯಾಸ ಹೇಳ್ತೀನಿ ನೋಡಿ, ನಿಮಗೆ ಅರ್ಥವಾಗುವುದಂದರೆ, ಒಂದು ಸರ್ಕಲ್ ಇರುತ್ತದೆ. ಸರ್ಕಲ್ ಅಂದರೆ ಗೊತ್ತಾ? ಒಂದು ವೃತ್ತಾಕಾರ ಸರ್ಕಲ್. ವೃತ್ತಾಕಾರ ಸರ್ಕಲ್ ಒಳಗೆ ಚುಕ್ಕೆಗಳಿಟ್ಟರೆ ಡಾಟ್ಸ್. ವೃತ್ತಾಕಾರ ಸರ್ಕಲ್ ಏನೋ ಪ್ರಪಂಚ, ಬ್ರಹ್ಮಾಂಡ. ಅದರಲ್ಲಿ ಚುಕ್ಕೆಗಳು, ಒಂದೊಂದು ಚುಕ್ಕೆ ಅಂದರೆ ಜೀವರ ಸ್ಥಾನ. ಜೀವರಿರುವುದು ಒಂದೊಂದು ಸ್ಥಾನದಲ್ಲಿರುತ್ತಾನೆ. ಯಾವುದೇ ಒಂದು ಸ್ಥಾನದಲ್ಲಿದ್ದು ಆ ಸರ್ಕಲ್ನಲ್ಲಿ ಮಿಕ್ಕ ಜಗತ್ತನ್ನು ನೋಡ್ತಾ ಇರುತ್ತಾನೆ. ಈಗ ದೇಹವು ನಮ್ಮ ಬಿಂದು ಅಂದರೆ ಪಾಯಿಂಟ್. ಈ ದೇಹವನ್ನು ತಮ್ಮ ಬಿಂದು ಇಟ್ಕೊಂಡು ಮಿಕ್ಕ ಪ್ರಪಂಚವನ್ನು, ಮಿಕ್ಕ ಜನರನ್ನು ನೋಡುತ್ತಾನೆ. ಸಾಮಾನ್ಯ ಜನರು, ಬ್ರಹ್ಮಲೋಕವಾಸಿಗಳು, ಬ್ರಹ್ಮಜ್ಞಾನಿಗಳು, ಮೂವರದು ಹೇಳ್ತೀನಿ, ನಿಮಗೆ ಅರ್ಥವಾಗ್ತದೆ. ಸಾಮಾನ್ಯ ಜೀವರು ಹೇಗಿರುತ್ತಾರೆ? ಒಂದು ದೇಹಕ್ಕೆ ಸೇರಿಕೊಂಡಿರುತ್ತಾರೆ. ಈ ದೇಹವನ್ನು ಬಿಟ್ಟರೆ ಅವನು ಇನ್ನೊಂದು ಜಾಗಕ್ಕೆ ಹೋಗಿ ಇನ್ನೊಂದು ದೇಹವನ್ನು ಹಿಡ್ಕೊಳ್ತಾನೆ. ಇನ್ನೊಂದು ಲೋಕಕ್ಕೆ ಹೋಗಲಿ, ಇನ್ನೊಂದು ದೇಹವನ್ನೇ ಇದೇ ಲೋಕದಲ್ಲಿ ಮತ್ತೊಂದು ದೇಹವೇ ಪಡೆಯಲಿ, ಅಥವಾ ಇನ್ನೊಂದು ಲೋಕ, ಸ್ವರ್ಗವೋ ಪಿತೃಲೋಕವೋ ಹೋಗಲಿ, ಈ ಜಾಗದಿಂದ ಆ ಜಾಗಕ್ಕೆ ಹೋಗಿ ಅಲ್ಲಿಂದ ಇದ್ದುಕೊಂಡು ಮಿಕ್ಕ ಪ್ರಪಂಚ ನೋಡ್ತಾನೆ. ಅಂದರೆ ಏನು? ಉದಾಹರಣೆ ಹೇಳ್ತೀನಿ. ನಾನು ಹೊಳೆ ನರಸೀಪುರದಲ್ಲಿದ್ದು ಬೆಂಗಳೂರು, ಮೈಸೂರು, ಹಾಸನ ಮಿಕ್ಕದೆಲ್ಲ ಅಲ್ಲಿದೆ ಇಲ್ಲಿದೆ ಅಂದರೆ ನಾನು ಹೊಳೆ ನರಸೀಪುರದಲ್ಲಿದ್ದು ಮಾತಾಡ್ತೀನಿ ಅಲ್ಲವೇ? ಅದು ಅಲ್ಲಿದೆ ಇಲ್ಲಿದೆ, ಆ ಊರಲ್ಲಿ ಈ ಊರಲ್ಲಿ ಅಂತ. ನಾನು ಇಲ್ಲಿಂದ ಕೆಲವು ದಿವಸಕ್ಕೆ ದಿಲ್ಲಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟರೆ, ವರ್ಗಾವಣೆ ಆದರೆ ದಿಲ್ಲಿಗೆ ಹೋಗಿ ದಿಲ್ಲಿಂದ ನೋಡಿಬಿಡ್ತೀನಿ. ಈಗ ಬೆಂಗಳೂರು ಹೀಗಿದೆ, ಪೂನಾ ಇಲ್ಲಿದೆ, ಹೈದರಾಬಾದ್ ಇಲ್ಲಿದೆ, ಇನ್ನೇನು ಕಲ್ಕತ್ತಾ ಇಲ್ಲಿದೆ ಎನ್ನುವುದು, ಬೊಂಬೈ ಇಲ್ಲಿದೆ ಎನ್ನುವುದು ದಿಲ್ಲಿಯಿಂದ ಕೂತ್ಕೊಂಡು ಮಾತಾಡ್ತೀನಿ. ಅಂದರೆ ತಾನು ಯಾವ ಲೋಕದಲ್ಲಿರುತ್ತಾನೋ, ಯಾವ ದೇಹದಲ್ಲಿರುತ್ತಾನೋ ಅದನ್ನು ಪಾಯಿಂಟ್, ಕೇಂದ್ರ, ಹೆಡ್ ಕ್ವಾರ್ಟರ್ ಇಟ್ಟುಕೊಂಡು ಮಿಕ್ಕದೆಲ್ಲ ಮಾತಾಡ್ತಾನೆ. ಹೆಡ್ ಕ್ವಾರ್ಟರ್ ಹಾಗೆ ಇಟ್ಕೊಂಡು ಮಾತಾಡ್ತಾನೆ. ಇದು ಸಾಮಾನ್ಯ ಜೀವರು ಹೋಗುವುದು ನೋಡುವುದು ಬಗೆ, ಹೋಗುವ ಬಗೆ ನೋಡುವ ಬಗೆ. ಈ ಜಾಗದಲ್ಲಿದ್ದು, ಈ ಊರಿನಲ್ಲಿದ್ದು ಮಿಕ್ಕ ಊರುಗಳೆಲ್ಲ ನಮ್ಮ ಊರುಗಳೆಲ್ಲ ಹೊರಗಿನ ಊರುಗಳು ಎಂದು ನೋಡ್ತಾನೆ. ಇನ್ನೊಂದು ಊರಿಗೆ ಹೋದರೆ ಅದು ನಮ್ಮ ಊರು, ಮಿಕ್ಕದೆಲ್ಲ ಹೊರಗಿನ ಊರುಗಳು ಎಂದು ನೋಡ್ತಾನೆ. ಇದು ಸಾಮಾನ್ಯ ಜೀವರು ಹೋಗುವ ಸ್ಥಿತಿ, ಹೋಗುವ ಪದ್ಧತಿ. ಇಲ್ಲಿಂದ ಅಲ್ಲಿಗೆ ಹೋಗ್ತಾನೆ, ಅಲ್ಲೇ ತನ್ನ ಊರೆಂದಿಟ್ಕೊಂಡು ನಮ್ಮ ಊರನ್ನು ಪರಕೀಯ ಊರು, ಇನ್ನೊಬ್ಬರ ಊರು ಎಂದು ಹೇಳ್ತಾನೆ. ತನ್ನ ಊರು ದಿಲ್ಲಿ ಆಗಿಬಿಟ್ಟಿತು, ಅಥವಾ ತನ್ನ ಊರು ಇನ್ನೊಂದು ಪೂನಾ ಆಗಿಬಿಟ್ಟಿತು, ಅಥವಾ ಯಾವುದೋ ಇನ್ನೊಂದು ಏನು ಲಕ್ನೋ ಆಗಿಬಿಟ್ಟಿತು. ಅಲ್ಲಿದ್ದುಕೊಂಡು ಮಿಕ್ಕದೆಲ್ಲ ನೋಡ್ತಾನೆ. ಹಾಗಾದರೆ ಈಗ ಬ್ರಹ್ಮಲೋಕೋಪಾಸಕನಿಗೆ ಹೇಗಿರುತ್ತದೆ? ಸರ್ಕಲ್ನಲ್ಲಿ ಒಂದು ಪಾಯಿಂಟು, ಒಂದು ಜಾಗದಲ್ಲಿರುತ್ತಾನೆ. ಒಂದು ಬಿಂದು ಅಂದರೆ ಒಂದು ನೆಟ್ಟಿರುವ ಜಾಗ. ಹಾಗೆ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗುತ್ತಾನೆ. ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಬದಲಾಯಿಸುವುದು ಸಾಮಾನ್ಯ ಜೀವನರ ಸ್ಥಿತಿ. ಈಗ ಸಗುಣೋಪಾಸರ ಏನಾಗುತ್ತಾನೆ? ಸರ್ಕಲ್ ಒಳಗೆ ಯಾವುದೇ ಒಂದು ಜಾಗದಲ್ಲಿರುವವನು ಸರ್ಕಲ್ ಬಿಟ್ಟು ಎಲ್ಲಿಗೆ ಬರುತ್ತಾನೆ ಅಂದರೆ ಸರ್ಕಲಿನ ಅಂಚುಕು ಬರುತ್ತಾನೆ. ಸರ್ಕಲಿನ ಅಂಚುಕು ಬರುತ್ತಾನೆ. ಅದು ಬ್ರಹ್ಮಲೋಕ ಪ್ರಾಪ್ತಿ. ಈಗ ನಿರ್ಗುಣ ಅಂದರೆ ಏನಂದರೆ ಅವರಿಗೆ ಸರ್ಕಲೇ ಇರುವುದಿಲ್ಲ, ಒಳಗೆ ಇಲ್ಲ ಹೊರಗೆ ಇಲ್ಲ, ಎಲ್ಲವೂ ತಾನೇ. ತಾನೂ ಇಲ್ಲ, ಇನ್ನೊಂದು ಜಾಗ ಇಲ್ಲ,
ತಾನೊಂದು ಜಾಗ ಇನ್ನೊಂದು ಜಾಗ ಯಾವುದೂ ಇರುವುದಿಲ್ಲ, ಎಲ್ಲವೂ ತಾನೇ ಆಗಿಬಿಡ್ತಾನೆ ನಿರ್ಗುಣ ಬ್ರಹ್ಮಕ್ಕೆ. ಅದರಿಂದ ನಿರ್ಗುಣ ಬ್ರಹ್ಮಜ್ಞಾನಿಗೆ ಹೋಗುವುದು ಬರುವುದು ಹೊಂದಲ್ಲ. ಸಗುಣ ಬ್ರಹ್ಮಜ್ಞಾನಿಗೆ ಸರ್ಕಲ್ ಒಳಗೆ ಯಾವುದೇ ಜಾಗದಲ್ಲಿರಲಿ ಅದು ಬಿಟ್ಟು ವೃತ್ತದ ಅಂಚುಕು ಬರುತ್ತಾನೆ. ಇಡೀ ವೃತ್ತ ತನ್ನದೇ ಎಂದು ನೋಡ್ತಾನೆ, ಇಡೀ ವೃತ್ತ ತಾನೇ ಎಂದು ನೋಡ್ತಾನೆ. ನೋಡಿ, ಮಿಕ್ಕ ಜನರಿಗೆ, ಲೌಕಿಕರಿಗೆ, ಮಿಕ್ಕ ಜನರಿಗೆ ವೃತ್ತದ ಒಳಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬದಲಾಯಿಸ್ತಾನೆ. ಸಗುಣೋಪಾಸಕರು, ಬ್ರಹ್ಮಲೋಕ ಪ್ರಾಪ್ತಿ ಆಗಿರುವವರು ಇಡೀ ವೃತ್ತ ತಾನಾಗುತ್ತಾನೆ. ಈಗ ನಿರ್ಗುಣ ಬ್ರಹ್ಮೋಪಾಸಕನಿಗೆ ಯಾವ ವೃತ್ತನೇ ಇರುವುದಿಲ್ಲ, ಒಳಗಿನ ಹೊರಗಿನ ಯಾವ ವೃತ್ತವೇ ಇಲ್ಲ, ಅನಂತ ಆಕಾಶ ಆಗಿಬಿಡ್ತದೆ. ಅದಕ್ಕೆ ವೃತ್ತ ಇರಲ್ಲ, ಅವರಿಗೆ ಅನಂತ ಆಕಾಶ ಅಷ್ಟೇ, ಅನಂತ ಆಕಾಶವೇ ಆಗಿಬಿಡ್ತದೆ. ಅದರಿಂದ ಅವರಿಗೆ ಒಂದು ಪಾಯಿಂಟೇ ಇರುವುದಿಲ್ಲ, ಇನ್ನೊಂದು ಪಾಯಿಂಟು, ಆ ಪಾಯಿಂಟು, ಈ ಪಾಯಿಂಟು ಏನಿಲ್ಲ, ಎಲ್ಲವೂ ಸರ್ವವ್ಯಾಪಕ ಅನಂತ ಆಕಾಶ ಆಗಿರುತ್ತದೆ. ಈ 3 ಉದಾಹರಣೆಗಳನ್ನು ಇಟ್ಕೊಂಡ್ರೆ ವ್ಯತ್ಯಾಸ ನಿಮಗೇನೋ ಗೊತ್ತಾಗ್ತದೆ. ಆಯಿತಾ? ಈಗ ಮುಂದಿಗೆ ಹೋಗೋಣ. ಅದರಿಂದ ಸ್ವರೂಪ ಪ್ರತಿಪತ್ತಿರೇವಾಯಂ ಅವಿದ್ಯಾ ಅಧ್ಯಾರೋಪಿತ ನಾಮ ರೂಪ ಪ್ರವಿಲಯಾಪೇಕ್ಷೆಯ ಅಭಿಧೀಯತೆ ಬ್ರಹ್ಮೈವ ಸನ್ ಬ್ರಹ್ಮಾಪ್ನೋತಿ. ಅದರಿಂದ ಅವನು ಇನ್ನೊಂದು ಕಡೆಗೆ ಹೋಗುವುದಿಲ್ಲ, ಬ್ರಹ್ಮ ಆಗಿದ್ದುಕೊಂಡೇ ಬ್ರಹ್ಮವನ್ನು ಪಡ್ಕೊಳ್ತಾನೆ. ಬ್ರಹ್ಮೈವ ಸನ್ ಬ್ರಹ್ಮಾಪ್ನೋತಿ. ಇದು ಚೆನ್ನಾಗಿದೆ ನೋಡಿ, ಬೃಹದಾರಣ್ಯಕ. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ. ಬ್ರಹ್ಮವೇ ಆಗಿದ್ದುಕೊಂಡು ಬ್ರಹ್ಮವನ್ನು ಪಡ್ಕೊಳ್ತಾನೆ. ನಿರ್ಗುಣ ಬ್ರಹ್ಮಣಿ ಶ್ರೂಯಮಾಣ ಧರ್ಮಾ. ಇನ್ನೊಂದು ಅಂಶ ಇದು ಹಿಂದೆ ಹೇಳಿದೆ, ಮತ್ತೊಂದು ಸಲ ಏಕೆ ಹೇಳ್ತಾ ಇದ್ದಾರೆ. ಉಪಾಸನಾ ಫಲಂ, ಉಪಾಸನದ ಫಲವೇನಾಗುತ್ತದೆ? ಶ್ರೂಯಮಾಣ ಧರ್ಮಾ ತತ್ಸ್ವರೂಪ ಸಂಬಂಧಿನಃ. ಉಪಾಸನಾ ಸ್ವರೂಪದಲ್ಲಿ ಹೇಳಿರುವ ಗುಣಗಳು ಅದು ಉಪಾಸಕರಿಗೆ ಆ ಗುಣಗಳು ಸಿಕ್ಕುತ್ತವೆ. ಅಷ್ಟಸಿದ್ಧಿಗಳು ಯಾವುದು ಬೇಕಂದರೆ ಸಿಕ್ಕುತ್ತದೆ ಅಂದರೆ ಅವರಿಗೆ ಸಿದ್ಧಿ ಆಗುತ್ತದೆ. ನಿರ್ಗುಣ ಬ್ರಹ್ಮಜ್ಞಾನಿಗೆ ಸಿದ್ಧಿ ಆಗುತ್ತದೆ ಅಂದರೆ ಎಲ್ಲವೂ ಬ್ರಹ್ಮಸಿದ್ಧಿ, ಇನ್ನೇನು ಸಿದ್ಧಿ? ಯಾವ ಪ್ರಪಂಚದಲ್ಲಿ ಯಾವ ವಸ್ತುಗಳು ಬೇಕಾಗಿಲ್ಲ, ಎಲ್ಲವೂ ಕಲ್ಪಿತ, ಎಲ್ಲವೂ ಮಿಥ್ಯ, ಎಲ್ಲವೂ ತಾನೇ. ಹಾಗೆ ಆದ್ದರಿಂದ ಬ್ರಹ್ಮಣೋ ಅನೇಕ ಆಕಾರತ್ವಂ ನ ಸ್ಥಾನತೋಪ ಜಕ್ಷಣಾತಿ. ಇಲ್ಲಿ ನೋಡಿ, ಸಗುಣೋಪಾಸಕನಿಗೆ ಯಾವ ಸುಖ ಬೇಕು ಅಂದರೆ ಆವ ಸುಖ ಊಹಿಸ್ಕೊಂಡ್ರೆ ಸಾಕು, ಸುಖ ಬಂದು ಬಿಡ್ತದೆ. ಊಹಿಸ್ಕೊಂಡ ಸುಖವೆಲ್ಲ ಬಂದು ಬಿಡ್ತದೆ. ಮರಿ ಅಂಥ ವರ್ಣನ ನಿರ್ಗುಣ ಬ್ರಹ್ಮಜ್ಞಾನಿಗೂ ಅವರಿಗೆ ಬೇಕಾಗಿರುವ ಸುಖ ಎಲ್ಲ ಬಂದು ಬಿಡ್ತದೆ ಎಂದು ಹೇಳ್ತಾರಲ್ಲ ಅಂದರೆ ಅದು ಸುಮ್ಮನೆ ಪ್ರಶಂಸ. ಅದು ಬೇಕಾಗಿರುವ ಸುಖ ಬರುತ್ತದೆ ಅಂದರೆ ಅವರಿಗೆ ಯಾವ ದುಃಖವಿಲ್ಲ ಎಂದರ್ಥ ಅಷ್ಟೇ. ಯಾವ ದುಃಖವೂ ಇಲ್ಲ, ತಾನೇ ತಾನು. ಅದು ಆತ್ಮರತಿ. ಇಲ್ಲೊಂದು ಉದಾಹರಣೆ ಹೇಳಿದ್ದಾನೆ, ಒಳ್ಳೆಯದು. ಮಿಕ್ಕ ಜನರು, ಲೌಕಿಕ ಜನರು ಲೌಕಿಕ ವಿಷಯ ಭೋಗದಲ್ಲಿ ಆನಂದಿಸುತ್ತಾರೆ. ತತ್ವಜ್ಞಾನಿ ತನ್ನ ಸುಖದಲ್ಲೇ ಆನಂದಿಸುತ್ತಾನೆ ಅಂದರೆ ಅದು ಸುಮ್ಮನೆ ಪ್ರಶಂಸ. ಏಕೆಂದರೆ ಲೌಕಿಕರು ಭೋಗವನ್ನು ಪಡ್ಕೊಂಡು ಸುಖ ಪಡೆದ ಹಾಗೆ ಇವರಿಗೆ ಆತ್ಮ ಪಡ್ಕೊಂಡಾಗ ಒಂದು ಭೋಗ ಇರುತ್ತದೆ, ಆತ್ಮಭೋಗ. ಭೋಕ್ತಾ ಭೋಗ್ಯನೇ ಬಿಟ್ಟು ಬಿಡುತ್ತಾನೆ, ಆತ್ಮಭೋಗವೇನು? ಅದು ಸುಮ್ಮನೆ ಪ್ರಶಂಸ. ಆತ್ಮರತಿ, ತನ್ನಲ್ಲಿ ತಾನೇ ರಮಿಸುತ್ತಾನೆ. ತನ್ನಲ್ಲಿ ತಾನು ರಮಿಸುತ್ತಾನೆ ಅಂದರೆ ಅಲ್ಲೇನೋ ಭೋಗ ಇಲ್ಲ, ಅಂದರೆ ಆನಂದ ದುಃಖರಹಿತ ಎಂದರ್ಥ ಅಷ್ಟೇ. ದುಃಖರಹಿತ ಎಂದೇ ಅರ್ಥ ಅಷ್ಟೇ ಹೊರತು ನಿಜವಾಗಿ ಅವರಿಗೆ ಆತ್ಮರತಿ ಇರುತ್ತದೆ, ಏನೋ ತನ್ನಲ್ಲಿ ತಾನೇ ಆನಂದವಾಗಿರುತ್ತಾನೆ ಎಂದ ಅರ್ಥ ಅಲ್ಲ. ತನ್ನಲ್ಲಿ ತಾನು ಆನಂದಿಸುತ್ತಾನೆ ಅಂದರೆ ಹೊರಗಿನ ವಸ್ತುಗಳ ಭೋಗವಿಲ್ಲ, ಅವರಿಗೆ ಯಾವ ಭೋಗ ವಸ್ತು ಬೇಕಾಗಿಲ್ಲ, ತಾನೇ ತಾನು ಆನಂದ ಸ್ವರೂಪ ಎಂದು ಅರ್ಥ ಅಷ್ಟೆ. ಆದ್ದರಿಂದ ಅಪಹತ ಪಾಪ್ಮ, ಅವರಿಗೆ ಪಾಪವಿಲ್ಲ ಎಂದು ಹೇಳ್ತಾರೆ. ಸಗುಣ ಬ್ರಹ್ಮೋಪಾಸಕನಿಗೆ ನಿಜವಾಗಿ ಪಾಪಗಳೆಲ್ಲ ಪುಣ್ಯಗಳೆಲ್ಲ ಹೋಗುತ್ತವೆ ಎಂದು ಹೇಳಬೇಕು. ಮತ್ತು ನಿರ್ಗುಣ ಬ್ರಹ್ಮಜ್ಞಾನಿಗೇನು? ಅವನೂ ಪಾಪರಹಿತ ಎಂದು ಹೇಳುತ್ತದಲ್ಲ, ಅವನೂ ಪುಣ್ಯ ಪಾಪರಹಿತ ಎಂದು ಹೇಳಿದ್ದರೆ ಅಂದರೆ ಅವರಿಗೆ ಪುಣ್ಯ ಪಾಪ ಯಾವುದೂ ಇಲ್ಲ, ಬ್ರಹ್ಮವೇ ಬ್ರಹ್ಮ. ಅಂದರೆ ಜೀವನಿಗೆ ಹೇಗಿರುತ್ತದೋ ಹಾಗಿಲ್ಲ ಎಂದು ತೋರಿಸುವುದಕ್ಕೆ ಹೇಳಿದ್ದೇ ಹೊರತು ಪಾಪರಹಿತವಾದ ಯಾವುದೇ ಒಂದು ಪುಣ್ಯ ಸ್ವರೂಪ ಇರುತ್ತದೆ ಎಂದಲ್ಲ. ಇನ್ನೊಂದು ನೋಡಿ, ಬ್ರಹ್ಮಜ್ಞಾನವು ಎಲ್ಲಕ್ಕಿಂತ ಪವಿತ್ರವಾಗಿದೆ ಎಂದು ಹೇಳ್ತಾರೆ. ಅಂದರೆ ಬ್ರಹ್ಮಸ್ವರೂಪದಲ್ಲಿ ಪವಿತ್ರ ವ್ಯತ್ಯಾಸ ಇರುತ್ತದೆ. ಅದು ಸುಮ್ಮನೆ ಪ್ರಶಂಸಕ್ಕೋಸ್ಕರ ಹೇಳಿದ್ದೇ ಅತ್ಯಂತ ಪವಿತ್ರವಾಗಿದೆ,
ಅತ್ಯಂತ ಪುಣ್ಯವಾಗಿದೆ. ಪುಣ್ಯ ಅಂದರೆ ಪಾಪವಿಲ್ಲ, ಅತ್ಯಂತ ಶುದ್ಧ ಎಂದು ಹೇಳುವ ಅರ್ಥದಲ್ಲಿ ಪುಣ್ಯ ಎಂದು ಹೇಳಿದೆ. ಅಲ್ಲಿ ಪುಣ್ಯವೇ ಇಲ್ಲ, ಇನ್ನು ಪುಣ್ಯ ಏನೋ ಪಾಪ ಏನೋ ಎರಡೂ ಇಲ್ಲ. ಆದರೂ ಲೌಕಿಕ ದೃಷ್ಟ್ಯ ಹೇಳ್ತಾರೆ ಏನಂದರೆ ಅತ್ಯಂತ ಪವಿತ್ರವಾಗಿದೆ ಎಂದು ಹೇಳ್ತಾರೆ. ಅದು ಸುಮ್ಮನೆ ಪುಣ್ಯ ಪಾಪಗಳನ್ನು ದಾಟಿದ್ದಾನೆ ದಾಟಿರುವ ಸ್ವರೂಪವನ್ನು ಹೇಳುವುದಕ್ಕೆ ಎಲ್ಲವೂ ಇಂಥದ್ದು ಪ್ರಶಂಸಾರೂಪ ಗುಣಗಳೆಂದು ತಿಳಿಯಬೇಕಷ್ಟೆ. ಈ ಗುಣಗಳು ನಿಜವಾಗಿವೆ ಎಂದಲ್ಲ, ಅವೆಲ್ಲ ಪ್ರಶಂಸಾರೂಪ. ಅಪಹತ ಪಾಪ್ಮ, ಸತ್ಯಕಾಮ, ಆತ್ಮರತಿ ಇಂಥದ್ದು. ತಸ್ಮಾತ್ ನಿರಸ್ತ ಅಶೇಷ ಪ್ರಪಂಚತ್ವೇನ ಪ್ರಸನ್ನೇನ ಅವ್ಯಪದೇಶೇನ ಬೋಧಾತ್ಮನ ಅಭಿನಿಷ್ಪದ್ಯತೆ ಇತ್ಯೌತಿಲೋಮಿ ಆಚಾರ್ಯೋ ಮನ್ಯತೆ. ಆಯಿತು. ಇವತ್ತು ಈ ಅಂಶ ಈ ಪಾಯಿಂಟ್ 69ನೇದೇ ಮುಗಿಸಿಬಿಟ್ಟಿದ್ದೀವಿ. ಈಗ 70ನೇದು ಶುರು ಮಾಡೋಣ. ಟೈಮ್ ಆಯಿತು, ಆಗುತ್ತಾ ಇದೆ. ಆಯಿತು. ಉತ್ತರ ಸೂತ್ರೇ ಬಾದರಾಯಣ ಮತೇನ ಬ್ರಾಹ್ಮಸ್ಯ ಐಶ್ವರ್ಯಸ್ಯಾಪಿ ಪ್ರಾಪ್ತಿರನುಮತ. ಇನ್ನೊಂದು, ಈಶ್ವರನಿಗೆ ಐಶ್ವರ್ಯವಿದೆ ಎಂದು ಹೇಳುತ್ತದೆ, ಪರಮಾತ್ಮನಿಗೆ ಐಶ್ವರ್ಯ ಅದೆಲ್ಲ ಸುಮ್ಮನೆ ಕಲ್ಪಿತ. ಐಶ್ವರ್ಯ ಅಂದರೆ ಇಡೀ ಜಗತ್ತನ್ನು ಪಾಲಿಸ್ತಾನೆ ಅಂದರೆ ಸಗುಣೋಪಾಸಕನಿಗೆ ಐಶ್ವರ್ಯ ಇರುತ್ತದೆ. ಜಗತ್ತಿಗೆ ಅಧಿಪತಿಯಾಗುತ್ತಾನೆ. ನಿರ್ಗುಣ ಬ್ರಹ್ಮಜ್ಞಾನಿಗೆ ಜಗತ್ತೇ ಇಲ್ಲ, ಅಧಿಪತಿ ಏನಪ್ಪ? ಅದು ನೋಡಿ ವ್ಯತ್ಯಾಸ. ಅವನು ಈಶ್ವರ, ಇಡೀ ಜಗತ್ತಿಗೆ ಈಶ್ವರ ಎಂದು ಬ್ರಹ್ಮಜ್ಞಾನಿಯನ್ನು ಹೇಳುವುದುಂಟು. ಇಡೀ ಜಗತ್ತಿಗೆ ಈಶ್ವರ ಅಂದರೆ ಅವರು ಜೀವನಾಗಿ ಇನ್ನೊಬ್ಬರ ಅಧೀನದಲ್ಲಿಲ್ಲ ಎಂದು ಇಷ್ಟೇ ಅರ್ಥವೇ ಹೊರತು ಅವನು ಇಡೀ ಜಗತ್ತಿಗೆ ಅಧಿಪತಿಯಾಗಿ ಕೂತಿರ್ತಾನೆ ಎಂದಲ್ಲ. ಅದು ಅಕ್ಷರಾರ್ಥವಲ್ಲ. ಸಗುಣೋಪಾಸಕರಿಗೆ ಅಕ್ಷರಾರ್ಥ ಸತ್ಯ, ನಿರ್ಗುಣೋಪಾಸಕನಿಗೆ ಅದು ಸುಮ್ಮನೆ ಪ್ರಶಂಸೆ. ಏಕೆ? ಅಧಿಪತಿ ಆಗುತ್ತಾನೆ ಅಂದರೆ ಜಗತ್ತೇ ಇಲ್ಲ, ಎಲ್ಲವೂ ತಾನೇ ಆಗಿಬಿಟ್ಟ. ಸಗುಣೋಪಾಸಕನಿಗೆ ಸ್ವಪ್ನ ಪ್ರಪಂಚಕ್ಕೆ ಅವರು ರಾಜನಾಗುತ್ತಾನೆ ಎಂದು ಹೇಳ್ತಾರೆ. ಸ್ವಪ್ನ ಪ್ರಪಂಚದಲ್ಲಿ ಏನು ಬೇಕಂದರೆ ಮಾಡ್ಕೊಳ್ತಾನೆ, ಎಲ್ಲೆಂದರೆ ಅಲ್ಲಿ ಹೋಗುತ್ತಾನೆ. ಸ್ವಪ್ನ ಪ್ರಪಂಚ ಬೇಕಂದರೆ ಮಾಡ್ಕೊಳ್ತಾನೆ, ಇಷ್ಟವಂದಂತೆ ಎಂದು ಹೇಳ್ತಾನೆ. ನಿರ್ಗುಣ ಬ್ರಹ್ಮಜ್ಞಾನಿಗೆ ಸ್ವಪ್ನವೇ ಇಲ್ಲ, ಇನ್ನು ಪಡ್ಕೊಳ್ಳೋದೇನು? ಅಂದರೆ ತಾನು ಸ್ವಪ್ನದ ಒಳಗಿನ ಜೀವಭಾವ ಇಲ್ಲ, ಎಲ್ಲ ಬಿಟ್ಟು ತಾನು ಬ್ರಹ್ಮ ಎಂದು ಅರ್ಥ. ಅದನ್ನು ಪ್ರಶಂಸೆ ಮಾಡುವುದಕ್ಕೆ ಇಡೀ ಜಗತ್ತಿಗೆ ಅಧಿಪತಿ ಆಗುತ್ತಾನೆ ಎಂದು ಪ್ರಶಂಸೆ ಮಾಡುವುದುಂಟು. ಬ್ರಾಹ್ಮಂ ಐಶ್ವರ್ಯಂ ಎಂದು ಹೇಳುತ್ತಾರೆ. ವ್ಯಾವಹಾರಿಕೇವ ಇತ್ಯತೋ ಅಯಮೇವ ಸಿದ್ಧ. ಅದು ಕೇವಲ ವ್ಯಾವಹಾರಿಕವೇ, ಬ್ರಹ್ಮಸ್ವರೂಪಕ್ಕೆ ಮಾತ್ರ ಸೇರಿದ್ದಲ್ಲ. ಆಯಿತಾ? ಈಗ ಮುಂದಿಂದು ನೋಡಿ. ಬ್ರಹ್ಮಸ್ವರೂಪ ಪ್ರತಿಪಾದನ ಪರಾಸ ಶ್ರುತಿಷು ಯಾನಿ ವಿಧಿಪರಾಣಿ ವಿಶೇಷಾಣಿ ಶ್ರೂಯಂತೆ. ಇಷ್ಟುವರೆಗೂ ಸ್ವಲ್ಪ ಬೇರೆ ವಿಷಯಗಳನ್ನು ಹೇಳಿ ತತ್ಪದಾರ್ಥ ವಿವೇಕದಲ್ಲಿ ಈಗ ನೇರಾಗಿ ಬ್ರಹ್ಮಸ್ವರೂಪಕ್ಕೆ ಬಂದಿದ್ದೇವೆ. ನಾವು ಹೇಳಿದ್ದೀವಲ್ಲ ಹಿಂದೆ, ವಿಧಿಮುಖ ವಾಕ್ಯಾನಿ ನಿಷೇಧಮುಖ ವಾಕ್ಯಾನಿ, ಪಾಸಿಟಿವ್ ವಾಕ್ಯಗಳು, ನೆಗೆಟಿವ್ ವಾಕ್ಯಗಳು. ಮೊದಲು ಅದು ಹೇಳೋಣ ಎಂದು ಬಿಟ್ಟು ಸ್ವಾಮೀಜಿ ಮತ್ತೆ ಬೇರೆ ವಿಷಯಗಳನ್ನು ಹೇಳಿದ್ದಾರೆ. ಅಂದರೆ ಬ್ರಹ್ಮಸ್ವರೂಪ ನಿರ್ಧಾರಣಕ್ಕೆ ಉಪನಿಷತ್ತುಗಳು ಹೇಗೆ ಬಗೆ ಹೇಳುತ್ತವೆ ಎಂದು ಬೇರೆ ಅಂಶಗಳನ್ನು ಹೇಳಿ ಈಗ ಬಂದಿದೆ. ಅಂದ್ರೇನು? ಸತ್ತು ಚಿತ್ತು ಆನಂದ ಎಂದು ಹೇಳುತ್ತೀವಲ್ಲ, ಇದರಲ್ಲಿ ಸತ್ತೆಂದು ಇದೆ. ಸತ್ಯಂ ಜ್ಞಾನಂ ಅನಂತಂ ಆನಂದಂ ಸರ್ವಗತ ಈ ಮಾತುಗಳಿವೆ. ಇನ್ನೊಂದು ಏನೆಂದರೆ ನೇತಿ ಎಂದಿದೆ. ಒಂದು ನಿಷೇಧ ವಾಕ್ಯಗಳು, ಒಂದು ಪಾಸಿಟಿವ್ ವಾಕ್ಯಗಳು. ಈ ಪಾಸಿಟಿವ್ ವಾಕ್ಯಗಳಿಗೆ ಬ್ರಹ್ಮಾರ್ಥ ಹೇಗೆ, ನಿಷೇಧ ವಾಕ್ಯಗಳಿಗೆ ಪರಮಾತ್ಮ ಹೇಗೆ, ಈ ಅರ್ಥವನ್ನು ಹೇಳಬೇಕು. ಇದೇ ನಿಜವಾದ ತತ್ಪದಾರ್ಥ ವಿವೇಕ. ಈ ತತ್ಪದಾರ್ಥ ವಿವೇಕವನ್ನು ಸ್ವಲ್ಪ ವಿವರವಾಗಿ ಹೇಳಬೇಕಾಗ್ತದೆ. ಆಯಿತು, ವಿವರವಾಗಿ ಹೇಳೋಣ. ನಾಳೆನಿಂದ ಹೇಳೋಣ. ಇವತ್ತು ಇದು 70ನೇ ಅಂಶ, 70th ಪಾಯಿಂಟ್ ನಾಳೆನಿಂದ ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ತತ್ಪದಾರ್ಥದ ಮೇನ್ಗೆ ಬಂದಿದ್ದೇವೆ. ಈಗ ಸ್ವಲ್ಪ ಬೇರೆ ವಿಷಯಗಳನ್ನು ಹೇಳಿ, ಅಂದರೆ ಸಗುಣ ಬ್ರಹ್ಮದಿಂದ ವಿಂಗಡಿಸಿ ಹೇಳುವುದೇ ಆಯಿತು. ಈಗ ನಿರ್ಗುಣವನ್ನು ನೇರಾಗಿ ಹೇಳುವುದೇ ಈಗ ಆಗ್ತದೆ. ಸಗುಣ ಬ್ರಹ್ಮ, ನಿರ್ಗುಣ. ಏಕೆಂದರೆ ಬ್ರಹ್ಮವನ್ನು ಎರಡು ಬಗೆ ಪ್ರತಿಪಾದನೆ ಮಾಡಿದ್ದುಂಟು, ಅದೆಲ್ಲ ಗೊಂದಲ ಆಗುತ್ತದೆ. ಆ ಗೊಂದಲವನ್ನು ಬಿಡಿಸಿ ಸಗುಣ ಬ್ರಹ್ಮವನ್ನು ಹೀಗೆ ಪ್ರತಿಪಾದನ, ನಿರ್ಗುಣ ಬ್ರಹ್ಮವನ್ನು ಹೀಗೆ ಪ್ರತಿಪಾದನ ಎಂದು ಸ್ಪಷ್ಟವಾಗಿ ಹೇಳಿ ಈಗ ನೇರಾಗಿ ನಿರ್ಗುಣ ಪ್ರತಿಪಾದನ ಹೇಗೆ ಎನ್ನುವುದು ಅದು ಹೇಳುವುದಾಯಿತು. ಅದು ಹೇಳುವುದಿದೆ, ಅದು ನಾಳೆ ಹೇಳೋಣ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲು ಅಂದ್ಕೊಂಡೆ ಪ್ರತಿ ದಿವಸ ಹೇಳೋಣ ಎಂದು, ಆಗುತ್ತಾ ಇಲ್ಲ, ಇನ್ನೂ ಏನೋ ತೊಂದರೆ ಕೊಡ್ತಾ ಇದೆ. ಅದರಿಂದ ಈಗ ವಾರಕ್ಕೆ 2 ಸಲ 3 ಸಲ ಇದೆ ಅಲ್ಲವೇ,
ಇದು ಮಾತ್ರ ಹೇಳೋಣ. ವಾರಕ್ಕೆ 2 ಸಲ 3 ಸಲ ಆಗುತ್ತದೆ, ಎರಡೋ ಮೂರೋ ಎಷ್ಟಾಗ್ತದೋ ಅಷ್ಟು ಹೇಳೋಣ. ಇಷ್ಟ ಆದರೆ ಆಗಲಿ, ಮಿಕ್ಕದು ಕೆಲವು ಪಾಠಗಳಿವೆ, ಅದು ನೋಡೋಣ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ.